question section, the solid state. Among that, we are going to discuss part 3. That part 3 is from here. In the previous 2 sessions, 2 parts, we have discussed part 1 like this, part 2 we are going to observe like this. Now part 3, 1.7 packing efficiency, I have given 3-star mark, and in part 4 these points, that is imperfection in solids, electrical properties and magnetic properties. Like that we are going to observe 4th part. But now in this section we are going to observe the 3rd part, that is packing efficiency. Packing efficiency means ಈ ಚಾಪ್ಟರ್ ಹೆಂಗೈತಂದ್ರೆ ಇಲ್ಲಿ ಒಟ್ಟು 7 ಮಾರ್ಕ್ಸ್ ಬರ್ತೈತೆ ಟೋಟಲ್ ಈ ಚಾಪ್ಟರ್ ಮ್ಯಾಗ. ಈ 7 ಮಾರ್ಕ್ಸ್ ನೊಳಗ 1 ಮಾರ್ಕ್ ಕ್ವೆಶ್ಚನ್ ಪೇಪರ್ ಒಳಗ 1 ಮಾರ್ಕ್, 2 ಮಾರ್ಕ್ಸ್, 3 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ ಏನಂತ ಸೆಕ್ಷನ್ ಡಿವೈಡ್ ಆಗ್ತಾವ. ಅದರೊಳಗ 1 ಮಾರ್ಕ್ ನೊಳಗೆ ಈ ಚಾಪ್ಟರ್ ಮ್ಯಾಗ ಯಾವ ಕ್ವೆಶ್ಚನ್ ಬರೋದಿಲ್ಲ, 3 ಮಾರ್ಕ್ಸ್ ಒಳಗೂ ಈ ಚಾಪ್ಟರ್ ಮ್ಯಾಗ ಯಾವ ಕ್ವೆಶ್ಚನ್ ಬರಂಗಿಲ್ಲ. ಆದ್ರೆ 2 ಮಾರ್ಕ್ಸ್ ನೊಳಗೆ ಏನೈತಲ್ರಿ, ಕ್ವೆಶ್ಚನ್ ನಂಬರ್ 11 11ನೇ ನಂಬರ್ ಕ್ವೆಶ್ಚನ್ 2 ಮಾರ್ಕ್ಸ್ಗೆ ಇದೇ ಚಾಪ್ಟರ್ ಮ್ಯಾಗ ಕೇಳ್ತಾರ. ಅದನ್ನ ಬಿಟ್ರ 5 ಮಾರ್ಕ್ಸ್ಗೆ ಅಂತ ಕ್ವೆಶ್ಚನ್ ನಂಬರ್ 27 ಕ್ವೆಶ್ಚನ್ ನಂಬರ್ 27 ಅದನ್ನು ಇದೇ ಸೇಮ್ ಚಾಪ್ಟರ್ಗೆ ಸಂಬಂಧಪಟ್ಟಿದ್ದು 5 ಮಾರ್ಕ್ಸ್ ಕ್ವೆಶ್ಚನ್ ಇದೆ. ದಟ್ ಕ್ವೆಶ್ಚನ್ ನಂಬರ್ 27 is broken into A and B. ಅದರೊಳಗ A ಏನೈತಲ್ಲ 3 ಮಾರ್ಕ್ಸ್, B ಏನೈತಲ್ರಿ 2 ಮಾರ್ಕ್ಸ್ ಮ್ಯಾಗ ಕ್ವೆಶ್ಚನ್ ಬರುತ್ತೆ. ಇದು 2 ಮಾರ್ಕ್ಸ್ 1+1 ಅಂತ ಸ್ಪ್ಲಿಟ್ ಆಗ್ಬೋದು ಅಥವಾ 2 ಮಾರ್ಕ್ಸ್ಗೆ ಕೇಳ್ಬೋದು. 3 ಮಾರ್ಕ್ಸ್ ಕ್ವೆಶ್ಚನ್ ಕೇಳೋ ಮುಂದಾಗ 3 ಮಾರ್ಕ್ಸ್ಗೆ ಸಂಬಂಧಪಟ್ಟಿದ್ದು ಏನಂತ ಈ ಕ್ವೆಶ್ಚನ್ ಫಿಕ್ಸ್ ಐತೆ. ಒಟ್ಟ 3 ಪ್ಯಾಕಿಂಗ್ ಎಫಿಷಿಯನ್ಸಿ ಡೆರಿವೇಷನ್ಸ್ ಅದಾವು. ಪ್ಯಾಕಿಂಗ್ ಎಫಿಷಿಯನ್ಸಿ ಆಫ್ FCC, BCC ಮತ್ತು ಸಿಂಪಲ್ ಕ್ಯೂಬ್ SC ಅಂತ ಅದಾವ. ಈ 3ರೊಳಗೆ ಒಂದು 3 ಮಾರ್ಕ್ಸ್ ಒಂದು ನೀವು ಹಳೆ ಕ್ವೆಶ್ಚನ್ ಪೇಪರ್ ರೆಫರ್ ಮಾಡಿ ನೋಡ್ರಿ, 3 ಮಾರ್ಕ್ಸ್ಗೆ ಒಂದು ಕ್ವೆಶ್ಚನ್ ಫಿಕ್ಸ್ ಐತೆ. ಅದಕ್ಕೆ ಈ ಡೆರಿವೇಷನ್ ಏನು ಹೇಳ್ತೀನಿ ಸರಿಯಾಗಿ ಲಕ್ಷ ಕೊಟ್ಟು ನೋಡ್ಕೊತ ಹೋಗ್ರಿ. ನಾನು ನಿಮ್ಗೆ 2 ಡೆರಿವೇಷನ್ ನಾನು ತಿಳಿಸ್ತೀನಿ, FCC, BCC. ಸಿಂಪಲ್ ಕ್ಯೂಬ್ ಏನಂತಲ್ಲ ನೀವು ಸ್ಟಾಪ್ ಮಾಡಿ ಸಾಧ್ಯ ಆದಷ್ಟು ಒಂದು ಸ್ವಲ್ಪ ಕ್ಲೂ ತಗೊಂಡು ನೀವೇ ಮುಂದೆ ಡೆರಿವೇಷನ್ ಮಾಡ್ಬೇಕು. ಗೊತ್ತಾಗಲಿಲ್ಲ ಮತ್ತೆ ಮುಂದೆ ನೋಡ್ಕೊತಾನ ಅದನ್ನು ಡೆರಿವೇಷನ್ ಹಂಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾನ ಹೋಗ್ತಾರೆ. ಏನು ಓಕೆ, ಇದು ಪಾಯಿಂಟ್ ಆಫ್ ಎಕ್ಸಾಮಿನೇಷನ್ ಹೆಚ್ಚು ಇಂಪಾರ್ಟೆಂಟ್ ಇರೋದ್ರಿಂದ ಈ ಪ್ಯಾಕಿಂಗ್ ಎಫಿಷಿಯನ್ಸಿ 3 ಟೈಮ್ಸ್ ನೋಡ್ಲಾರ್ದ ಬರಬೇಕು. 3 ಟೈಮ್ಸ್ ನೋಡ್ಲಾರ್ದ ಬರ್ಕೊಂಡ್ ಬರ್ಬೇಕು. ಮತ್ತೆ ಹೊಳ್ಳಿ ಕಾಲೇಜ್ ಸ್ಟಾರ್ಟ್ ಆದ್ಮೇಲೆ ಅವಾಗ ನಾವು ತೋರ್ಸ್ ಅಂತ ಹೇಳ್ತೀವಿ ನಿಮ್ಗೆ. 3 ಸಲ ನೋಡ್ಲಾರ್ದ, ಅದಕ್ಕಿಂತ ಮೊದಲು ನೀವು ಏನು ಪ್ರಾಕ್ಟೀಸ್ ಮಾಡ್ತೀರ ಅದು ನಿಮಗೆ ಬಿಟ್ಟಿದ್ದ. ಓಕೆ, ರಿಗಾರ್ಡಿಂಗ್ ದಿಸ್ ಪ್ಯಾಕಿಂಗ್ ಎಫಿಷಿಯನ್ಸಿ, ಪ್ಯಾಕಿಂಗ್ ಎಫಿಷಿಯನ್ಸಿಗೆ ಸಂಬಂಧಪಟ್ಟಂಗ ಹೇಳ್ಬೇಕಂದ್ರೆ ಅದ್ರ ಡೆಫಿನಿಷನ್ ಹೇಳ್ಬೇಕಂತಂದ್ರೆ ಇಲ್ಲಿ FCC ಅರೇಂಜ್ಮೆಂಟ್ ಒಂದು ಸ್ಯಾಂಪಲ್ ಐತೆ. ಫೇಸ್ ಸೆಂಟರ್ಡ್ ಕ್ಯೂಬಿಕ್, ದಟ್ ಈಸ್ FCC ಸಂಬಂಧಪಟ್ಟಿದ್ದು. ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್, ದಟ್ ಈಸ್ HCP, ಅಂಡ್ ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗ್ CCP ಯೂನಿಟ್ ಸೆಲ್. ಎಲ್ಲ ಯಾವ್ದು ಬೇಕಾದ್ ತೊಗೊಂಡ್ರು ಎಲ್ಲಾನು ಇದೇ ಸೇಮ್ ಟೈಪ್ ಸ್ಟ್ರಕ್ಚರ್ ಹೊಂದಿರ್ತಾವ. ಇದು ಒಂದು ಯೂನಿಟ್ ಸೆಲ್ ಐತಿ. ಈ ಸೆಲ್ ಲೆಂತ್ ಎಷ್ಟಂತಂದ್ರ A. ಇದ್ರ ಲೆಂತ್ A ಇತ್ತಪ್ಪ ಅಂತಂದ್ರ ವಿಡ್ತ್ನು A ಇದ್ದು ಹೈಟು A ಇತ್ತಪ್ಪ ಅಂದ್ರ ಅವಾಗ ಅದ್ರ ವಾಲ್ಯೂಮ್ ಏನಾಗ್ಬಿಡ್ತೈತ್ರಿ AQ. ಈ ಯೂನಿಟ್ ಸೆಲ್ ವಾಲ್ಯೂಮ್ AQ ಆಗಿಬಿಡುತ್ತೆ. ಈ ಒಂದು ಯೂನಿಟ್ ಸೆಲ್ ವಾಲ್ಯೂಮ್ AQ ಇದ್ದಾಗ ಇದ್ರಾಗ ಒಂದಿಷ್ಟು ಪಾರ್ಟಿಕಲ್ಸ್ಗಳು ಅವು ಒಂದಿಷ್ಟು ಜಾಗ ಆಕ್ಯುಪೈ ಮಾಡ್ಯಾವ. ಅವೆಷ್ಟು ಜಾಗ ಆಕ್ಯುಪೈ ಮಾಡ್ಯಾವ ಅಂತಂದ್ರ X ಜಾಗ ಆಕ್ಯುಪೈ ಮಾಡ್ಯಾವ ಅಂತ ಇಮ್ಯಾಜಿನ್ ಮಾಡಿ. This is the total volume of the unit cell. Among this, X is the volume occupied by these particles. Therefore, for 100, ಹಂಗಂದ್ರೆ 100ಕ್ಕೆ ಎಷ್ಟು ಹಾಕಿದಪ್ಪ ಅಂತ ಕ್ಯಾಲ್ಕುಲೇಷನ್ ಮಾಡಿದ್ರಪ್ಪ ಅಂತಂದ್ರೆ that will be X divided by EQ into 100. 100 ತಂದು ಮಲ್ಟಿಪ್ಲೈ ಮಾಡ್ತೇವೆ, EQ ತಂದು ಡಿವೈಡ್ ಮಾಡ್ತೇವೆ. And that value is considered as packing efficiency. ಅದನ್ನ ನಾವು ಪ್ಯಾಕಿಂಗ್ ಎಫಿಷಿಯನ್ಸಿ ಅಂತೇಳಿ ಕರಿತೇವೆ. ಎಕ್ಸಾಮ್ ಒಳಗ ಫೇಸ್ ಸೆಂಟರ್ಡ್ ಕ್ಯೂಬಿಕ್ FCC, ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ HCP, ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗ್ CCP ಯಾವ್ದು ಬೇಕಾದ್ರೆ ಕೇಳಿದ್ರು ನೀವು ಇದಕ್ಕೆ ಸಂಬಂಧಪಟ್ಟಿದ್ದು FCCಗೆ ಸಂಬಂಧಪಟ್ಟಂತ ಡೆರಿವೇಷನ್ ಬರೀಬೇಕಾಯ್ತು ಅವಾಗ ಅದನ್ನು. ಈಗ ಸ್ಪೆಸಿಫಿಕ್ ಎಕ್ಸಾಂಪಲ್ ತಗೊಂಡು ಹೇಳಿದ ನಿಮಗೆ. ಮತ್ತಿನ್ನ ಜನರಲ್ ಎಕ್ಸಾಂಪಲ್ ಜನರಲಿ ಹೇಳಬೇಕಾಗಿದ್ದಪ್ಪ ಅಂತಂದ್ರೆ
packing efficiency is the percentage of the total space occupied by the particle. ಅವೇನು ಪಾರ್ಟಿಕಲ್ಸ್ಗಳದಲ್ಲ ಅವು ಆಕ್ಯುಪೈ ಮಾಡಿರ್ತಾವೆ, ಅದು 100ಕ್ಕೆ ಎಷ್ಟು ಆಕ್ಯುಪೈ ಮಾಡಿದ ಕ್ಯಾಲ್ಕುಲೇಷನ್ ಮಾಡಿದ್ರೆ ಪ್ಯಾಕಿಂಗ್ ಎಫಿಷಿಯನ್ಸಿ ಅಂತ ಕರಿತೀವಿ. ಪ್ಯಾಕಿಂಗ್ ಎಫಿಷಿಯನ್ಸಿ ಡೆಫಿನಿಷನ್ ಏನಾಗಿದೆ ಅಂದರೆ, ಪ್ಯಾಕಿಂಗ್ ಎಫಿಷಿಯನ್ಸಿ ಈಸ್ ದ percentage of total space occupied by the particles in the unit cell. ಹಂಗ ಪ್ಯಾಕಿಂಗ್ ಎಫಿಷಿಯನ್ಸಿ ಕಂಡುಹಿಡಿಬೇಕಾದ್ರೆ ನಮ್ಗೆ ಎರಡು ಫ್ಯಾಕ್ಟರ್ಸ್ ಗೊತ್ತಾವೆ. ಒಂದು ವಾಲ್ಯೂಮ್ ಆಫ್ ದ ಕ್ಯೂಬ್, ಇನ್ನೊಂದು ವಾಲ್ಯೂಮ್ ಆಫ್ ದ ಪಾರ್ಟಿಕಲ್ಸ್ ಆಕ್ಯುಪೈಡ್. ಇದನ್ನ ನಾವು ಫಾರ್ಮುಲಾ ಮಾಡಿ ಏನು ಹೇಳ್ತೀವಿ ಅಂದ್ರೆ, ಪ್ಯಾಕಿಂಗ್ ಎಫಿಷಿಯನ್ಸಿ ಈಸ್ ವಾಲ್ಯೂಮ್ ಆಕ್ಯುಪೈಡ್ ಬೈ ದ ಪಾರ್ಟಿಕಲ್ಸ್ ಇನ್ ದ ಯೂನಿಟ್ ಸೆಲ್ divided by total volume of the unit cell, that is AQ, multiplied by 100. ಈ ರೀತಿ ಮಾಡಿ ಪ್ಯಾಕಿಂಗ್ ಎಫಿಷಿಯನ್ಸಿ ಫಾರ್ಮುಲಾ ರೆಡಿ ಮಾಡ್ಕೊಂಡಿವಿ ನಾವು. ಏನು ಎಕ್ಸಾಂಪಲ್ ವಾಟ್ ಈಸ್ ಪ್ಯಾಕಿಂಗ್ ಎಫಿಷಿಯನ್ಸಿ ಅಂತ ಡೆಫಿನಿಷನ್ ಹೇಳಕ್ ಬರಲ್ಲ ಅಂದ್ರೆ ಇದರ ಫಾರ್ಮುಲಾ ನೀವು ಬರೆದ್ರು ಸಫಿಷಿಯಂಟ್, ಡೆಫಿನಿಷನ್ ಹೇಳಕ್ಕತ್ತೇನಿಲ್ಲ. ಏನು ರೈಟ್. ಈಗ ಒಟ್ಟು 3 ಎಕ್ಸಾಂಪಲ್ ಅದ ಅಂತ ಹೇಳಿವಿ. 3 ಎಕ್ಸಾಂಪಲ್ಗಳು ಸರಿಯಾಗಿ ಲಕ್ಷ ಕೊಟ್ಟು ಕೇಳ್ರಿ, ನೆನಪಿಟ್ಕೋರಿ. ಮುಂದೆ ಒಂದೆರಡು ಸಲ ನೋಡಿ ಬರ್ತೆಗಿರಿ, ಆಮೇಲೆ ನೋಡೋದು ಒಂದಿಷ್ಟು ಪ್ರಾಕ್ಟೀಸ್ ಮಾಡ್ರಿ. ನಮಗೆ ಗೊತ್ತಾಗೋದಿಲ್ಲ ನೀವು ಹೆಂಗೆ ಬರ್ದಿರೋದು. ಒಳ್ಳೆ ಕಾಲೇಜ್ ಸ್ಟಾರ್ಟ್ ಆಗೋಣ ಈ 3 ಪ್ಯಾಕಿಂಗ್ ಎಫಿಷಿಯನ್ಸಿಯನ್ನು 3 ಟೈಮ್ಸ್ ಬರ್ಕೊಂಡ್ಬರ್ಬೇಕು. ನಿಮಗೆ ನಾವು ಒಂದಿಷ್ಟು ಕ್ವಶನ್ಸ್ ಕೊಟ್ಟಿವಲ್ಲ ವೆಕೇಶನ್ ಅಥವಾ ಗ್ಯಾಪ್, ಈಗೇನು ಕ್ಲಾಸಸ್ ಎಲ್ಲ ಬಂಕದು, ಅದಕ್ಕಿಂತ ಮೊದಲು ಏನು ಕ್ವಶನ್ಸ್ ಕೊಟ್ಟಿಲ್ಲ, ಅದ್ರಾಗ ಈ ಡೆರಿವೇಷನ್ ಕೊಟ್ಟಿಲ್ಲ. ಯಾಕಂದ್ರೆ ಇದು ಎಕ್ಸ್ಪ್ಲನೇಷನ್ ಮಾಡಲಾರ್ದನ್ನ ನಿಮ್ಗೆ ಗೊತ್ತಾಗಂಗಿಲ್ಲ ತಿಳ್ಕೊಂಡು ಅದನ್ನು ಕೊಟ್ಟಿದ್ದಿಲ್ಲ. ಬಟ್ ಇಲ್ಲಿಗೆ ಹೇಗಾಗತ್ತದನ್ನ 3 ಟೈಮ್ಸ್ ಇದಕ್ಕೆ ನೋಡಾರ್ದ ಬರ್ಕೊಂಡ್ಬರ್ಬೇಕು. ಓಕೆ, ಒಂದೇದು ಡೆರಿವೇಷನ್ ನೋಡ್ರಿ. 1.7.1 3 ಸ್ಟಾರ್ ಮಾರ್ಕ್ಸ್ ಆರ್ ಗಿವನ್. ಪ್ಯಾಕಿಂಗ್ ಎಫಿಷಿಯನ್ಸಿ ಇನ್ FCC, HCP ಆರ್ CCP. FCC ಅಂತಂದ್ರೆ ಆಗ ಹೇಳಿದ್ನಲ್ರಿ, ಫೇಸ್ ಸೆಂಟರ್ಡ್ ಕ್ಯೂಬಿಕ್ hexagonal closed packing, or CCP means that was studied in this case, that is closed packing in this case, cubic closed packing in this case. Like that we are going to observe. Okay, next once again regarding the FCC arrangement here. Already I have told you there are 6 faces and particle present in the face center, and also their particles are also present in the corners. Now we are going to consider only the face ABCD. ಇದೇನಂದ್ರೆ ಇದು ಸೆಲ್ ಒಳಗೆ ABCD ಸೆಲ್ ಒಂದ ಕನ್ಸಿಡರ್ ಮಾಡೋಣ ಈಗ ಸದ್ಯಕ್ಕೆ ಮೊದಲ, ಆಮೇಲೆ ಮತ್ತೆ ಇಡೀ ಸಿಸ್ಟಮ್ಗೆ ಬರೋಣ. ಏನಿಂದ ಸಿ ತನಕ ಒಂದು ಹಿಂಗೆ ಗೆರೆ ಎಳೆದು ಬಿಡ್ರಿ. ಏನಿಂದ ಸಿ ತನಕ ಹಿಂಗೆ ಗೆರೆ ಎಳಿರಿ ನೋಡ್ರಿ. ಈಗ ನಾ ಏನು ಹೇಳಿನಂದ್ರೆ, ಒಟ್ಟು ನಾವು ಪ್ಯಾಕಿಂಗ್ ಎಫಿಷಿಯನ್ಸಿ ಕಂಡು ಹಿಡಿಬೇಕಾಗೈತಿ. ಪ್ಯಾಕಿಂಗ್ ಎಫಿಷಿಯನ್ಸಿ ಕಂಡು ಹಿಡಿಯಕ್ಕೆ ಫಾರ್ಮುಲಾನ ಏನಂತೈತಂದ್ರೆ, ಪ್ಯಾಕಿಂಗ್ ಎಫಿಷಿಯನ್ಸಿ ಈಸ್ ಈಕ್ವಲ್ ಟು ಮ್ಯಾಗ್ ನ್ಯೂಮರೇಟರ್ ಒಳಗೆ ವಾಲ್ಯೂಮ್ ಆಕ್ಯುಪೈಡ್ ಬೈ ದ ಪಾರ್ಟಿಕಲ್ಸ್ ಡಿವೈಡೆಡ್ ಬೈ ಡಿನಾಮಿನೇಟರ್ದಾಗ ಏನಂತಂದ್ರೆ ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ EQ ಇಂಟು 100. ಇಷ್ಟು ಮಾಡಿಬಿಟ್ರೆ ಮುಗಿದೋದು. ಬಟ್ ಎರಡು ಮೇನ್ ಫ್ಯಾಕ್ಟರ್ಸ್ ಕಂಡುಹಿಡಿಯಬೇಕೈತಿ. ಆ ಸಮಸ್ಯೆ ಏನು ಬರ್ತೈತೆ ಅಂದ್ರೆ, ಒಮ್ಮೆ ಇದ್ದಿದ್ದರಿಂದ ಆರ್ದಾಗ ಕನ್ವರ್ಟ್ ಮಾಡೋಕೆ ನಾವು ರೇಡಿಯಸ್ ಆಫ್ ದ ಪಾರ್ಟಿಕಲ್ ಆರಕ್ಕೆ ಕನ್ವರ್ಟ್ ಮಾಡೋಕೆ ಹೆಂಗೆ ಕನ್ವರ್ಷನ್ ಮಾಡ್ತಾರೆ? ಓಕೆ, ಕನ್ಸಿಡರ್ ದಿಸ್ ಆಸ್ ಅನ್ ಡಯಾಗೋನಲ್ AC in this case. ಇಷ್ಟು ಡಯಾಗ್ರಾಮ್ ತೆಗೆದ್ಮ್ಯಾಗ, ಈ ಡಯಾಗ್ರಾಮ್ ತೆಗಿ ಮುಂದಾಗ ಆಲ್ಮೋಸ್ಟ್ ಈ ಗ್ಯಾಪ ಈ ನಡುವಿನ ಗ್ಯಾಪ್ ಎಲ್ಲ ಸೇಮ್ ಇರೋದು ನೋಡ್ಕೊರಿ. ಅಷ್ಟು ತೆಗೆದ್ಮ್ಯಾಗ ಇಲ್ಲಿಂದ ಇಲ್ಲಿ ಮಟ್ಟ ಏನಿಲ್ಲ ಇದ್ರ ಸೆಂಟರ್ ಸೆಲೆಕ್ಟ್ ಮಾಡ್ತಾರೆ. ಏನಿಂದ ಸಿ ಏನಿಲ್ಲ ಅದ್ರ ಸೆಂಟರ್ ಸೆಲೆಕ್ಟ್ ಮಾಡಿ, ಮುಂದೆ ಏನಿಂದ ಇದೇನು ಸೆಂಟರ್ ಸೆಲೆಕ್ಟ್ ಮಾಡಿರಲ್ಲ ಅದರಿಂದ ಏನೈತಲ್ರಿ ಮತ್ತೆ ಅದ್ರೊಳಗೆ ಹಾಫ್ ಮಾಡಿಬಿಡ್ರಿ. ಇಷ್ಟ ಅದ ಕಟ್ ಮಾಡಿ. ಬಟ್ ಎಷ್ಟು ಭಾಗ ಅದು ನೋಡಲಿ, 1 2 3 4 ಪಾರ್ಟ್ಸ್, ಆಲ್ಮೋಸ್ಟ್ ಈಕ್ವಲ್ 4 ಪಾರ್ಟ್ಸ್ ಆಗಿ ಮಾಡಿ. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ, ನೀವೊಂದು ಸ್ವಲ್ಪ ಇಮ್ಯಾಜಿನೇಷನ್ ಮಾಡಿಕೊಂಡು ಇದನ್ನ ರೇಡಿಯಸ್ ಅಂತ ಕನ್ಸಿಡರ್ ಮಾಡಬೇಕು. ಇಲ್ಲಿಂದ ಇಲ್ಲಿ ಮಟ್ಟ ರೇಡಿಯಸ್ ಇದೆ, ಇಲ್ಲಿಂದ ಇಲ್ಲಿ ಮಟ್ಟ ಮತ್ತೆ ರೇಡಿಯಸ್, 2 ರೇಡಿಯಸ್ ಕೂಡಿದ್ರೆ ಏನಾಗ್ಬಿಡ್ತೀರಿ ಡಯಾಮೀಟರ್ ಆಗಿಬಿಡ್ತದೆ. ಆ ಸೈಜ್ ಬರೋ ಒಂದು ಇದರ ಪಾಸ್ ಆಗೋ ಒಂದು ಸರ್ಕಲ್ ಎಳಿಬೇಕು ನೀವು. This is the circle or spherical shape. Actual circle ಅನ್ನೋದು spherical shape ಅದ. Spherical shape particle of radius r is situated on the face center. Then corner ಬಂದಿವಿ, ಕಾರ್ನರ್ನಾಗ ಇದ ಸೇಮ್ ರೇಡಿಯಸ್ ಉಳಿಯುವಾಗ ಒಂದು ಮತ್ತೆ ಸರ್ಕಲ್ ಎಳಿಬೇಕು ನೀವು. ಹಿಂಗಾಗಿ ಕೈಲೆಲ್ಲ ಅಜಮಾಸ್ ಹೇಳಿದೆ, ಏನು ಮಾರ್ಕ್ಸ್ ಕಟ್ ಆಗಿಲ್ಲ ಇದಕ್ಕೆ.
ಆದ್ರೆ ಸರ್ಕಲ್ ಗತೆ ಕಾಣ್ಬೇಕು, ಮುಂದಕ್ಕೆ ಕಾಣ್ಬೇಕು ಮತ್ತು ನೆಕ್ಸ್ಟ್ ಇಲ್ಲ ಇದೇ ಸೇಮ್ ರಿಲೇಷನ್ ಇಟ್ಟು ಮತ್ತೆ ಇಲ್ಲಿ ಒಂದು ಸರ್ಕಲ್ ಹೇಳ್ಬೋದು. ಎಲ್ಲ ಪಾರ್ಟಿಕಲ್ಸ್ಗಳು ಸೇಮ್ ಸೈಜ್ ಕಾಣ್ಬೇಕು, ಆಲ್ಮೋಸ್ಟ್ ಸೇಮ್ ಸೈಜ್ ಅದಾವ ಅಂತ ಕಾಣಿಸ್ಬೇಕು. ಆ ರೀತಿ ಸರ್ಕಲ್ ಎಳಿಬೇಕು ನೋಡ್ರಿ. ಓಕೆ, ಈ ಡಯಾಗ್ರಾಮ್ ಏನಂತಲ್ಲ ಒಂದು ಸ್ವಲ್ಪ ಆಗಲ್ಲ ತೆಗೆದು ಪ್ರಾಕ್ಟೀಸ್ ಮಾಡ್ಕೊರಿ. ಸ್ವಲ್ಪ ಆಗಲ್ಲ ತೆಗೆದು ಪ್ರಾಕ್ಟೀಸ್ ಮಾಡ್ಬೇಕು ನೀವು ಇದನ್ನ. ಏನಿಂದ ಸೀದ ಲೆಂತ್ ಎಷ್ಟಾಗ್ತಂದ್ರ ಆರ್ ಪ್ಲಸ್ ಆರ್ ಪ್ಲಸ್ ಆರ್ ಪ್ಲಸ್ ಆರ್, ದಟ್ ವಿಲ್ ಬಿ 4R. ಓಕೆ, ಅದನ್ನ ನೆಕ್ಸ್ಟ್ ಯೂಸ್ ಮಾಡ್ಕೋತೀವಿ. ಅದಕ್ಕಿಂತ ಮೊದಲು ಫಸ್ಟ್ ನೀವು ಇದು ಡಯಾಗ್ರಾಮ್ ತೆಗಿಬೇಕು. ಹೆಡ್ಡಿಂಗ್ ಆಗಿ ಡಯಾಗ್ರಾಮ್ ತೆಗೆದುಕೊಳ್ಳಿ. ಏನು ಹೇಳ್ಬೇಕಂದ್ರೆ, ಕನ್ಸಿಡರ್ ಎ FCC ಯೂನಿಟ್ ಸೆಲ್. ಎಕ್ಸಾಮ್ದಾಗ FCC ಕೊಟ್ರೆ FCC ಯೂನಿಟ್ ಸೆಲ್, ಮತ್ತು HCP ಅಂದ್ರೆ HCP, ಇದಕ್ಕೆ CCP. ಕನ್ಸಿಡರ್ ಈ FCC ಕೊಟ್ರೆ ತಗೊಳ್ಳಿ. ಕನ್ಸಿಡರ್ FCC ಯೂನಿಟ್ ಸೆಲ್ in which the length of the cell is A. Length of the unit cell ಎಷ್ಟಿದ್ರೆ A, and radius of the particle R. Radius of the particle R. R as shown in diagram. Percentage ಇನ್ನೊಂದ್ಸಲ ನೋಡಿಬಿಡ್ರಿ. Consider a FCC unit cell of length A and the particles are associated with radius R. Next, in the triangle ABC, ಅಂದು according to ನಾವು ಲೆಂತ್ AC ಕಂಡು ಹಿಡಿಯಕ್ಕೆ ಹೋಗೋದೇನು, ABC ಅನ್ನೋದು ಏನಾಕೈತೆ ಅಂದ್ರೆ ರೈಟ್ ಆಂಗಲ್ ಟ್ರಯಾಂಗಲ್ ಆಗಿರ್ತದೆ. ರೈಟ್ ಆಂಗಲ್ ಟ್ರಯಾಂಗಲ್ ಇತ್ತಪ್ಪ ಅಂತಂದ್ರೆ ಅಕಾರ್ಡಿಂಗ್ ಟು ಪೈಥಾಗರಸ್, AC square is equal to AB square plus BC square. AC square is equal to AB square plus BC square. This is equal to AB ಆಗಲಿ BC ಆಗಲಿ, ಎಲ್ಲ ಲೆಂತ್ ಏನದ ಅಂತ ಹೇಳಿದ್ರೆ A ಸ್ಮಾಲ್ a ಅದ, ಸೆಕೆಂಡ್ ಲೆಟರ್ A is equal to ಅದಕ್ಕೆ ಏನಾಗಿರ್ತದೆ A square plus A square which is equal to 2A square. AC square is equal to A square plus A square 2A square. And therefore AC equal to ಅಂತ ಬಂದಿರುತ್ತಲ್ಲ, therefore AC is equal to ಅಂತ ಬಂದಿರಪ್ಪ ಅಂತಂದ್ರೆ ಸ್ಕ್ವೇರ್ ಇಂದ ಆ ಕಡೆ ಹೋದ್ರೆ ಏನಾಗ್ಬಿಡ್ತದೆ ಸ್ಕ್ವೇರ್ ರೂಟ್ ಆಫ್ 2A square which is equal to ರೂಟ್ 2 ಅಲ್ಲೇ ಇಡ್ರಿ A square ಬರುತ್ತೆ ಬಂದು. ಇದನ್ನ ಇಕ್ವೇಶನ್ ನಂಬರ್ 1 ನೋಡ್ರಿ. AC equal to ರೂಟ್ 2A square ಅಂತ ಬರೀ ಮುಂದಾಗ ಸ್ಕ್ವೇರ್ ರೂಟ್ A square ತನ ಬರಬೇಕು, ಅದನ್ನ ಮುಂದೆ ತೋರ್ಬೇಕಾದ್ರೆ A square ತನ ಬರಬೇಕು. ಯಾವಾಗ A square ಹೊರಗೆ ತೆಗಿತಿರಲ್ಲ ರೂಟ್ 2 ಕನ ಎಂಡ್ ಆಗಬೇಕು, ಏನ್ ಮ್ಯಾಗೆ ಕೆರೆ ಬರಬಾರ್ದು. ಹಂಗೆ ನೋಡಿಕೊಂಡು ರೂಟ್ 2 ಇಂಟು A ಇಕ್ವೇಶನ್ ನಂಬರ್ 1 ಅಂತ ಹೇಳಿ ಬರ್ದೇವೆ. ನೆಕ್ಸ್ಟ್ ಏನ್ ಮಾಡ್ತೀವಿ, ದ ಸೇಮ್ ಲೆಂತ್ AC is also equal to R plus R plus R plus R ಅಂತ ಇದೆ. ಹಂಗಂದ್ರೆ therefore ಅಥವಾ and also, therefore ಅನ್ನೋಕ್ಕಿದು and also AC length is equal to ಇದ AC length equal to ಏನು ಎದಕ್ಕೆ ಸಮ ಆಯ್ತಪ್ಪ ಅಂದ್ರೆ in terms of R it is 4R. that is the equation number 2. From equation number 1 and 2 AC is equal to root 2A and also AC is equal to 4R. Equating these two you will get from equation number 1 and 2 ಅಂತ ಹೇಳಿ ಅಂದು root 2A is equal to root 2 into A is equal to ಮುಂದೆ ಏನು ಬರೀಬೇಕ್ರಿ 4R. Therefore A is equal to 4 divided by root 2 into R. A is equal to 4 divided by root 2 into R. 4
ಇದನ್ನ 2 root 2 root 2 ಅಂದ್ರೆ 4 ಇಂದ 2 into 2 ಸ್ಪ್ಲಿಟ್ ಮಾಡಿ ಮತ್ತೆ 2 ಇದ್ದು root 2 into root 2 ಸ್ಪ್ಲಿಟ್ ಮಾಡಿ ಒಂದು root 2 ಕ್ಯಾನ್ಸಲ್ ಆಗಿಬಿಡುತ್ತೆ ಹಂಗಂದ್ರೆ therefore a is equal to ಏನು ಬರೀಬೇಕಾದ್ರೆ 2 root 2 into r. Let this be as equation number 3. ಇದನ್ನು ಸರಿಯಾಗಿ ನೆನಪಿಟ್ಟಿರಿ ಪ್ರಾಬ್ಲಮ್ಸ್ಗಳು ಬಿಡಿಸೋ ಮುಂದಾನೆ ಈ ವ್ಯಾಲ್ಯೂ ಈ ರಿಲೇಷನ್ ಮತ್ತೆ ಹೆಲ್ಪ್ ಆಗಿದೆ ನಮಗೆ a equal to 2 root 2 into r. ಒಮ್ಮೆ r equal to ಕಂಡು ಹಿಡಿದು ಬರೋದು ಅವಾಗ ಇದನ್ನು ಡಿವೈಡೆಡ್ ಬೈ ಮಾಡಿ a divided by 2 root 2 ಅಂತಲೂ ನಾವು ಕನ್ಸಿಡರ್ ಮಾಡ್ತೇವೆ ನಮಗೆ a is equal to 2 root 2 r ಅಂತ ಗೊತ್ತಾಗೈತಿ ಹಂಗಂದ್ರೆ ವಾಲ್ಯೂಮ್ ಆಫ್ ದಿಸ್ ಕ್ಯೂಬ್ ಇದ ಕ್ಯೂಬ್ದ ವಾಲ್ಯೂಮ್ ಎಷ್ಟಾಗೈತೆ ಅಂತ ನೋಡಿದ್ವಪ್ಪ ಅಂತಂದ್ರೆ therefore volume of the cube is equal to ಏನಂತ ಗೊತ್ತಿತ್ತು ನಮ್ಗೆ a cube volume of the cube ಎಷ್ಟಿದ್ರಿ a cube ಅಂದ್ರೆ a ಅಂದ್ರೆ ಎಷ್ಟು ಅಂತ ಗೊತ್ತಿತ್ತು ನಮ್ಗೆ this is equal to 2 root 2 r whole cube ಇಲ್ಲೇ ರೂಟ್ ಅನ್ನೋದು r ಗೆ ಸಂಬಂಧ ಇಲ್ಲ ವಾಲ್ಯೂಮ್ ಆಫ್ ಕ್ಯೂಬ್ is equal to 2 root 2 r cube. Let this be as equation number 4. ನಮ್ಮ ಹೆಡ್ಡಿಂಗ್ ಏನಂದ್ರೆ ಪ್ಯಾಕಿಂಗ್ ಎಫಿಷಿಯನ್ಸಿ ಕಂಡುಹಿಡಿಯಬೇಕಾಗಿದೆ ಪ್ಯಾಕಿಂಗ್ ಎಫಿಷಿಯನ್ಸಿ ಫಾರ್ಮುಲಾನ ಹಿಂಗಿದ್ದಾಗ ಟೋಟಲ್ ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ ದಟ್ ಈಸ್ ವಾಲ್ಯೂಮ್ ಆಫ್ ದ ಕ್ಯೂಬ್ ದಟ್ ಈಸ್ ಈಕ್ವಲ್ ಟು ಎ ಕ್ಯೂಬ್ ಅಂದ್ರೆ ನಾವಿಲ್ಲಿ ಕ್ಯೂಬ್ ಅನ್ನೋ ಬದಲು ಇದನ್ನು ನಾವೇನು ಅನ್ಬೋದು ಯೂನಿಟ್ ಸೆಲ್ ವಾಲ್ಯೂಮ್ ಆಫ್ ಯೂನಿಟ್ ಸೆಲ್ ನೆಕ್ಸ್ಟ್ ಇದು ಒಂದು ಪಾರ್ಟ್ ಮತ್ತೆ ಏನು ಬೇಕಾಗಿತ್ತು ನಮಗೆ ವಾಲ್ಯೂಮ್ ಆಕ್ಯುಪೈಡ್ ಬೈ ದ ಪಾರ್ಟಿಕಲ್ಸ್ ಇನ್ ದ ಯೂನಿಟ್ ಸೆಲ್ ಬೇಕಾಗಿತ್ತು ನಮಗೆ ಪಾರ್ಟಿಕಲ್ ಎಷ್ಟು ಅದ ಇದ್ರೊಳಗೆ ಇದು ನಾವು FCC ಅಥವಾ BCC ಅಂತ ತಗೊಂಡ್ರೆ ನಂಬರ್ ಆಫ್ ಪಾರ್ಟಿಕಲ್ಸ್ ಇನ್ ದ ಯೂನಿಟ್ ಸೆಲ್ ನಂಬರ್ ಆಫ್ ಪಾರ್ಟಿಕಲ್ಸ್ ಇಲ್ಲಿ ಬೇಕಾದ್ರೆ ನೀವು as we know that ಅಂತ ಹಾಕ್ಬೋದು as we know that number of particles in FCC, HCP or CCP unit cell is okay number of particles in FCC or HCP unit cell is how much it is 4 therefore ಅಲ್ಲಿ ಬೇಕಾಗಿತ್ತು ನಮಗೆ ವಾಲ್ಯೂಮ್ ಆಕ್ಯುಪೈಡ್ ಬೈ ದ ಪಾರ್ಟಿಕಲ್ಸ್ ಇನ್ ಯೂನಿಟ್ ಸೆಲ್ 4 particles the volume ಎಷ್ಟು ಅನ್ನೋದು therefore volume of the 4 particles volume of the 4 particles in FCC ಅದು HCP ಅದು ಏನು ಕೇಳ್ತಾರೆ ಅದನ್ನ ಹಾಕಬೇಕ್ರೆ ಅವ್ರು HCP ಅಂದ್ರೆ HCP ಅಂತ ಬರೀಬೇಕು CCP ಅಂದ್ರೆ CCP ಅಂತ ಬರೀಬೇಕು therefore volume of the 4 particles in FCC unit cell is equal to 4 into particle of each volume of the each particle is of radius r ಪ್ರತಿಯೊಂದು ಪಾರ್ಟಿಕಲ್ ತಗೊಂಡು ಅದರ ರೇಡಿಯಸ್ r ಅಂತ ಇದೆ ಹಂಗಂದ್ರೆ ಅದಕ್ಕೆ ವಾಲ್ಯೂಮ್ ಎಷ್ಟಾಗೈತಿ 4 into 4/3 pi r cube volume of the 4 particles in FCC unit cell is 4 into 4/3 pi r cube ನಮಗೆ ಇದು ಬೇಕಾಗಿತ್ತು ಇದು ಗೊತ್ತಾಗ್ಬಿಡ್ತಪ್ಪ ಅಂತಂದ್ರೆ ಒಂದು ವಾಲ್ಯೂಮ್ ಆಫ್ ಯೂನಿಟ್ ಸೆಲ್ ಟೋಟಲ್ ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ ಎ ಕ್ಯೂಬ್ ಎಷ್ಟು ಅನ್ನೋದು ಗೊತ್ತಾಗೈತಿ ಮುಂದೆ ವಾಲ್ಯೂಮ್ ಆಕ್ಯುಪೈಡ್ ಬೈ ದ ಪಾರ್ಟಿಕಲ್ಸ್ ಇನ್ ದ ಯೂನಿಟ್ ಸೆಲ್ ಅಂತ ಹೇಳ್ಯಾರ ವಾಲ್ಯೂಮ್ ಆಕ್ಯುಪೈಡ್ ಬೈ ದ 4 ಪಾರ್ಟಿಕಲ್ಸ್ ಅಂತ ಮಾಡ್ತಾರೆ ಇದನ್ನ ಯಾಕೆ ಇದನ್ನು 4 ಮಾಡಿದಪ್ಪ ಅಂತಂದ್ರೆ ಇಲ್ಲಿ ನಮ್ಮ ಯಾವ ಅರೇಂಜ್ಮೆಂಟ್ ಯಾವ್ದು ಇದು FCC ಅರೇಂಜ್ಮೆಂಟ್ ಇದೆ ಅದಕ್ಕೆ ಏನು ಮಾಡ್ತೀವಿ ಅಂದ್ರೆ 4 ವಾಲ್ಯೂಮ್ ಆಕ್ಯುಪೈಡ್ ಬೈ 4 particles in the unit cell is equal to ಮತ್ತೆ ಇದಕ್ಕೆ ಈಕ್ವಲ್ ಟು ತಗೊಂಬಂದಿ ರೈಟ್ is equal to ಅಂತ ಬರೋದು ಇನ್ನೇನು ಮಾಡ್ತೀವಪ್ಪ ಅಂದ್ರೆ ವಾಲ್ಯೂಮ್ ಆಕ್ಯುಪೈಡ್ ಬೈ 4 particles in the unit cell ಈ ವ್ಯಾಲ್ಯೂ ಫಿಲ್ ಅಪ್ ಮಾಡಿ 5th equation ಟೋಟಲ್ ವಾಲ್ಯೂಮ್ 4th equation 5th equation ಪ್ರಕಾರ
4 into 4 by 3 pi r cube. 4 into 4 by 3 pi r cube. Next, total volume of this is 2 root 2 into r whole cube. 2 root 2 into r whole cube into 100. In the simplification, further we are going to simplify as write 4 as it is. 4 into 4 by 3. Write it as 4 by 3. Next, pi value. Write it as 22 divided by 7. 4 by 3 is written here, 22 by 7 into r cube. Into r cube. Divided by 2 root 2 r whole cube. In this case, 2 cube is 2 into 2, 4. 4 into 2, 8. 8 into root 2 cube. That can be written as root 2 into root 2 into root 2. There root 2 gives once again 2 and 1 root 2 remain as it is. Now I am going to write 2 cube, which is value is 8. I am going to write that 2 cube 8 here, and root 2 cube I am going to write here, and which is equal to 2 root 2 into r cube into 100. Only for this root 2 cube I am going to write 2 into root 2, while cube of this 2 is 8 here, and r cube is written here. R cube cancels, and this is equal to this one simplification. R cube cancel ಮಾಡಿ ಇದನ್ನ ಸಿಂಪ್ಲಿಫೈ ಮಾಡಿಬಿಡ್ರಿ. ಕ್ಯಾಲ್ಕುಲೇಟರ್ ತಗೊಂಡು ಇದನ್ನ ಸಿಂಪ್ಲಿಫೈ ಮಾಡಿದ್ರಂದ್ರೆ ಅವಾಗ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 74.08%. ಎಕ್ಸಾಮ್ ಒಳಗೆ ಆದ್ರೂ ಸದ್ಯಕ್ಕೆ ಈಗ ಕ್ಯಾಲ್ಕುಲೇಟರ್ ತಗೊಂಡು ಟೆಸ್ಟ್ ಮಾಡ್ರಿ, ಬಟ್ ಎಕ್ಸಾಮ್ ಒಳಗೆ ಏನಂತಲ್ಲ ಕ್ಯಾಲ್ಕುಲೇಟರ್ ತಗೊಂಡು ಟೆಸ್ಟ್ ಮಾಡೋದು ಕುಂದ್ರಲ್ಲ 74.08 ಡೈರೆಕ್ಟ್ ಆನ್ಸರ್ ಬರೀರಿ. ಮುಂದೆ ಸ್ಟೆಪ್ಸ್ ಎಲ್ಲ ಕರೆಕ್ಟ್ ಅದಾವಲ್ಲ ಕ್ರಾಸ್ ಚೆಕ್ ಮಾಡ್ಕೊಂಡ್ಬಿಟ್ರೆ ಸಫಿಷಿಯಂಟ್. ಓಕೆ, ಪ್ಯಾಕಿಂಗ್ ಎಫಿಷಿಯನ್ಸಿ ಇನ್ ಕೇಸ್ ಆಫ್ FCC it is 74.08. This is the process considered for FCC arrangement in which 4 number of particles are there. Okay. 1.7.2, that is the second case. Packing efficiency in BCC unit cell, body centered cubic unit cell. ಇದರ ಡಯಾಗ್ರಾಮ್ ತೆಗಿಬೇಕಾದ್ರೆ ಈ ಡಿಸ್ಟೆನ್ಸ್ ಸೇಮ್ ಇಡ್ರಿ, ಇದೇ ಭಾಳ ಬರೋದಿಲ್ಲ. A to F ಒಂದು ಡ್ಯಾಶ್ ಲೈನ್ ತೋರಿಸ್ರಿ. ಈ ಲೈನ್ ತೋರಿಸಿದ ಮೇಲೆ A to F ಸೆಂಟರ್ ಸೆಲೆಕ್ಟ್ ಮಾಡ್ತಾರೆ. A ದಿಂದ F ಸೆಂಟರ್. ಮುಂದೆ ಇಲ್ಲಿಂದ ಇದು ಏನು ಸೆಂಟರ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ, ಮತ್ತೆ ಇಲ್ಲಿಂದ ಏನು ಸೆಂಟರ್ ಬರುತ್ತೆ ಅದ ಅಂದ್ರೆ ಈ ಲೈನ್ ಎಷ್ಟು ಇರ್ತೈತಿ ಅದನ್ನ 4 ಭಾಗ ಮಾಡ್ಕೊಡ್ರಿ. 1 2 3 4 ಪಾರ್ಟ್ಸ್. ಇಟ್ ಈಸ್ ಕನ್ವರ್ಟೆಡ್ ಆರ್ ಡಿವೈಡೆಡ್ ಇಂಟು 4 ಪಾರ್ಟ್ಸ್. ಏನು 4 ಪಾರ್ಟ್ಸ್ ಮಾಡಿರ್ತೀರಿ, ಈ ಸೆಂಟರ್ದೊಳಗನ ಇದು ವಾಟ್ ರೇಡಿಯಸ್ ಆಗೋಂಗ ಬಟ್ ರೌಂಡ್ ಆಗೋಂಗ ಒಂದು ಸರ್ಕಲ್ ಆಗೋಂಗ ಮಾಡಿದ್ರೆ ಸರ್ಕಲ್ ಗತೆ ಕಾಣಬೇಕದು. ಸ್ಪೆರಿಕಲ್ ಶೇಪ್ ಅದ. ಇಲ್ಲಿಂದ ಇಲ್ಲಿ ಮಟ್ಟ ಇದು ರೇಡಿಯಸ್ ಆಗ್ಬೇಕು ಆ ಸರ್ಕಲ್ ಅದು, ಅಂದ್ರೆ ಇಲ್ಲಿಂದ ಇಲ್ಲಿ ಮಟ್ಟ ಡಯಾಮೀಟರ್ ಅದ. ಇದು ಬಾಡಿ ಸೆಂಟರ್ಡ್ ಪಾರ್ಟಿಕಲ್. ಮುಂದೆ ಇಲ್ಲಿ ಎಚ್ ಒಳಗೆ ಏನಂತ ಕಾರ್ನರ್ ಒಳಗೆ ಏನಂತಂದ್ರೆ ನೆಕ್ಸ್ಟ್ ಪಾರ್ಟಿಕಲ್, ಅದರದ್ದು ರೇಡಿಯಸ್ ಇದಕ್ಕೆ ಸಂಬಂಧಪಟ್ಟಂಗ ಆಗಿರಬೇಕು. ಆಲ್ಮೋಸ್ಟ್ ಇವು 3 ಪಾರ್ಟಿಕಲ್ ಏನು ತೋರಿಸ್ತೀವಿ 3 ಸೈಜ್ ಸೇಮ್ ಬರೋವನ್ನೇ ತೋರಿಸ್ಬೇಕು ನೋಡಿ. ಈ ರೀತಿ ನೀವು ಎಕ್ಸಾಮ್ ಒಳಗೆ ಇಷ್ಟ ಇಲ್ಲೇನು ಡಿವೈಡರ್ ಫ್ರಿಜ್ ಏನು ಯೂಸ್ ಮಾಡಕ್ಕೆ ಹೋಗ್ಬಿಡ್ರಿ, ಡೈರೆಕ್ಟ್ ಕೈಲಿ ತೆಗೆದುಬಿಡ್ರಿ. ಅಷ್ಟು ಸೈಜ್ ಸೇಮ್ ಕಾಣೋಂಗಿದ್ರೆ ಮುಗಿದೋಗ್ತಾರೆ, ಆಲ್ಮೋಸ್ಟ್ ಸಫಿಷಿಯಂಟ್ ಅದ.
ಇಲ್ಲಿ ನಾವು ಫಸ್ಟ್ ಏನು ಮಾಡ್ತೀವಿ, ಎ ಟು ಎಫ್ ಐಡೆಂಟಿಫೈ ಮಾಡಬೇಕು. ಎ ಟು ಎಫ್ ಡೈರೆಕ್ಟ್ ಐಡೆಂಟಿಫೈ ಮಾಡಕ್ಕೆ ಬರೋದಿಲ್ಲ, ಯಾಕಂದ್ರೆ ಇದೊಂದು ಎಜ್ ಲೆಂತ್ ಎಷ್ಟು ಐತಪ್ಪ ಅಂತಂದ್ರೆ ಎ ಐತಿಲೆ. ಈ ಎದ ಬೇಸ್ನಾಗ ಎಷ್ಟು ಆಗ್ತೈತಿ ಇದು ಎ ಟು ಎಫ್ ಅಂತೇಳಿ ಐಡೆಂಟಿಫೈ ಮಾಡಬೇಕಾಗಿದೆ. As I already told you, calculation of packing efficiency is nothing but calculation of the volume of the cube, E cube, in terms of R, and how many number of particles are belonging to this unit cell is to be noted, and volume occupied by these particles. We have concept ಪ್ರಕಾರ ಮುಗಿದೋಗ್ಬಿಡುತ್ತೆ. ಡೈರೆಕ್ಟ್ ನಾವು ಫಾರ್ಮುಲಾದ ವ್ಯಾಲ್ಯೂಸ್ ಅನ್ನು ಫಿಲಪ್ ಮಾಡ್ತೀವಿ. ಈಗ ಫಾರ್ಮುಲಾನು ಆಲ್ರೆಡಿ ಹೇಳಿ ನಾನು ನಿಮ್ಗೆ ಇನ್ನೊಂದ್ಸಲ ಸರಿಯಾಗಿ ಲಕ್ಷ್ಯ ಕೊಟ್ಟು ನೋಡ್ರಿ. ಈ ಡೆರಿವೇಶನ್ ಒಳಗೆ ಪ್ಯಾಕಿಂಗ್ ಎಫಿಷಿಯನ್ಸಿ ಕಂಡು ಹಿಡಿಬೇಕಾತಂದ್ರೆ ಈ ಒಂದು ಸಿಸ್ಟಮ್ ಒಳಗೆ ಪ್ಯಾಕಿಂಗ್ ಎಫಿಷಿಯನ್ಸಿ ಕಂಡು ಹಿಡಿಬೇಕಾದ್ರೆ ವಾಲ್ಯೂಮ್ ಆಕ್ಯುಪೈಡ್ ಬೈ ದ ಪಾರ್ಟಿಕಲ್ಸ್ ಇನ್ ದ ಯೂನಿಟ್ ಸೆಲ್ ಡಿವೈಡೆಡ್ ಬೈ ಟೋಟಲ್ ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ ಇಂಟು 100. ಇದನ್ನ ಮಾಡೋದೈತಿ. ಎಷ್ಟು ಪಾರ್ಟಿಕಲ್ಸ್ ಬರ್ತಾವೆ ಬಿ ಸಿ ಸಿ ಒಳಗೆ ಅದನ್ನು ನೋಡಿ ಅದನ್ನು ನಾವು ಫಿಲಪ್ ಮಾಡ್ತೀವಿ. ಇವು ಎರಡು ಫ್ಯಾಕ್ಟರ್ ಕಂಡು ಹಿಡಿದು ಅವ್ನು ಎರಡು ಕಂಡು ಹಿಡಿದು ಇವಾಗ ಫಿಲಪ್ ಮಾಡಿಬಿಡೋದು. ಅಷ್ಟು ಮಾಡಿದ್ರೆ ಮುಗಿದೋಗ್ಬಿಡ್ತಾರೆ ಏನ್ರಿ. ಫಸ್ಟ್ ಕೇಸ್ ಈಗ ಆಲ್ರೆಡಿ ಸೆಕೆಂಡ್ ಕೇಸ್ ಸ್ಟಡಿ ಮಾಡೋಕ್ಕಿಂತ ಮೊದಲ ಫಸ್ಟ್ ಕೇಸ್ ಸ್ವಲ್ಪ ಬರ್ದು ಪ್ರಾಕ್ಟೀಸ್ ಮಾಡಿಟ್ಟೇನೆ. ಸೆಕೆಂಡ್ ಕೇಸ್ ಏನು ಬರ್ತಾರಲ್ಲ ಈಗ ಇದು ಬಂದ ಕೂಡಲೇ ಈಗ ಆಲ್ಮೋಸ್ಟ್ ನೀವೇ ಸ್ವತಃ ಬಿಡಿಸೋಕೆ ಪ್ರಯತ್ನ ಮಾಡಾಕ್ತಾರೆ ಅನ್ನೋದನ್ನ ಹೋಗ್ಬೇಕು. ಥರ್ಡ್ ಕೇಸ್ ಏನಿಲ್ಲ, ನಂದು ಎಕ್ಸ್ಪ್ಲನೇಷನ್ ಸ್ಟಡಿ ಮಾಡೋಕ್ಕಿಂತ ಮೊದಲ ನೀವೇ ಸ್ವಲ್ಪ ಅಬ್ಸರ್ವ್ ಮಾಡ್ರಿ, ಇಲ್ಲ ಡೈರೆಕ್ಟ್ ನೀವೇ ಸ್ವಂತ ಬಿಡ್ಸಕ್ಕೆ ಸ್ಟಾರ್ಟ್ ಮಾಡ್ರಿ. ಆ ರೀತಿ ಮಾಡಿ ಅದನ್ನು ಡೆರಿವೇಶನ್ ಐಡೆಂಟಿಫೈ ಮಾಡಬೇಕಾಗಿದೆ. ಓಕೆ, ಪ್ಯಾಕಿಂಗ್ ಎಫಿಷಿಯನ್ಸಿ ಬಿ ಸಿ ಸಿ ಅರೇಂಜ್ಮೆಂಟ್ ಮಾಡೋದು. ಈಗ ಇಲ್ಲೊಂದು ಟ್ರ್ಯಾಂಗಲ್ ಆದಂಗನೇ ಇದು ಏನ್ರಿ. ಇದು ಯಾವ ರೀತಿ ಟ್ರ್ಯಾಂಗಲ್ ನೋಡ್ಕೋತಂದ್ರೆ ಮೊದಲ ಇದನ್ನು ಒಂದು ಡಯಾಗೋನಲ್ ತಗೊಂತೀವಿ. ಈ ಡಯಾಗೋನಲ್ ಒಳಗೆ ಇನ್ ದ ಟ್ರ್ಯಾಂಗಲ್ ಇ ಎಫ್ ಡಿ, ದಿಸ್ ಎಫ್ ಡಿ ಇಸ್ ದ ಟ್ರಯಾಂಗಲ್ ಹಿಯರ್, while the triangle EFD is right angle triangle. For this right angle triangle, according to Pythagoras, in triangle EFD, in triangle EFD ಒಳಗೆ FD square is equal to EF square plus ED square. FD square is equal to EF square plus ED square because this is right angle triangle. The length ED is A and even EF is also A. Therefore, FD square is equal to A square plus A square, which is equal to 2A square. Therefore, FD is equal to root 2 into A. Let this be as equation number 1. ನಮಗೀಗ ಎಫ್ ಡಿ ಸಿಕ್ಬಿಟ್ಟೈತಿ, ಆಮೇಲೆ ಎ ಎಫ್ ಕಂಡುಹಿಡಿಬೇಕು. ಎ ಡಿ ಎಷ್ಟೈತೆ ಅಂತಲೂ ಗೊತ್ತೈತೆ ನಮಗೆ. ಎ ಡಿ ಎಷ್ಟೈತಪ್ಪ ಅಂತಂದ್ರೆ ದಿಸ್ ಈಸ್ ಅ ಕ್ಯೂಬಿಕ್ ಸ್ಟ್ರಕ್ಚರ್. ಇನ್ ದಿಸ್ ಕೇಸ್ ಲೆಂತ್ ಎ, width is also A and height is also A. Therefore, we are going to write it as length AD is also A, while FD is equal to root 2 into A. Then we can determine the length AF by the considering the triangle AFD. The triangle AFD is right angle triangle. Next, and in triangle AFD and in triangle AFD, AF square is equal to FD square plus AD square. AF square is equal to FD square plus AD square. This is also according to Pythagoras. This derivation is also according to Pythagoras, and that will be is equal to FD square ಅಂತ ಅಂದ್ಕೊಳ್ಳೋಣ. FD square ಅಂದ್ರೆ ಈಗ ಆಲ್ರೆಡಿ ಹೆಂಗೆ ಬಂದಾಗಿದ್ದಾಗ FD square is equal to 2A square. FD equal to 2A ತುಂಬೋದು, ಇಲ್ಲ FD square equal to ಬರ್ತೈತೆ ನಮಗೆ ಅದೇ ವ್ಯಾಲ್ಯೂನ ತುಂಬಿಡ್ರಿ.
2a square plus AD square, then length is a, therefore it is a square, which is equal to 2a square plus a square is considered as 3a square. Let this be as, sorry, not for this, we are going to get the square root of this one, therefore af square is equal to 2a square plus a square ಅಂತ ಇದೆ, ಅದು 3a square ಆಗ್ತದೆ. ಇದರ ಸ್ಕ್ವೇರ್ ರೂಟ್ ತೆಗೆದು af ಸ್ಕ್ವೇರ್ ತೆಗಿರಿ, ಸ್ಕ್ವೇರ್ ಆ ಕಡೆ ಕಳಿಸ್ರಿ, ಅವಾಗ ಇದು ರೂಟ್ 3 ಇಂಟು a square which is equal to ಸ್ಕ್ವೇರ್ ರೂಟ್ 3a square ತನೂ ಹೋಗಿದೆ. ಇದ್ರಾಗ a square ಹೊರಗೆ ತೆಗಿರಿ, ರೂಟ್ 3 ಅಲ್ಲೇ ಉಳಿಸ್ಕೊಡ್ರಿ, ರೂಟ್ 3 into a. Let this be as equation number 2. AF is equal to root 3. Next, once again coming to AF, this AF length is equal to, we have considered that the particle R in this case is R, while this is also R, this is also R, this is also R. ಈ ಡಯಾಗ್ರಾಮ್ ತೆಗೆದ ತಕ್ಷಣ ಇಮಿಡಿಯೇಟ್ ನೀವು ಅಲ್ಲಿ ಏನು ಬರೆದಿರ್ಬೇಕಂತಂದ್ರೆ, ಕನ್ಸಿಡರ್ ಎ BCC ಯೂನಿಟ್ ಸೆಲ್ ಆಫ್ ಲೆಂತ್ A and the particles of radius R. ಅದಾದ ನಂತರ ಈ ಡೆರಿವೇಷನ್ ಸ್ಟಾರ್ಟ್ ಆಗಿದ್ದು ಮೊದಲೇ ಇದೆ, ಈ ಹೆಡ್ಡಿಂಗ್ ಬರೆದ ಡಯಾಗ್ರಾಮ್ ತೆಗೆದುಕೊಳ್ಳಿ ಅಲ್ಲಿ ಏನು ಬರೆದಿರ್ಬೇಕಂತಂದ್ರೆ, ಕನ್ಸಿಡರ್ ಎ BCC ಯೂನಿಟ್ ಸೆಲ್ ಆಫ್ ಲೆಂತ್ A and the particles of radius R. ಫುಲ್ ಪಾಯಿಂಟ್ ಕೊಟ್ಟು, in BCC there are 8 corner particles and 1 body centered particle. ಇಷ್ಟು ಬರೆದು ಮುಂದಿದೆ ಅಕಾರ್ಡಿಂಗ್ ಟು ಪೈಥಾಗರಸ್ ಯೋಗ ಸ್ಟಾರ್ಟ್ ಆಗುತ್ತದೆ. ಓಕೆ, ಈಗ ನೋಡ್ರಿ ಈ ಸಿಸ್ಟಮ್ ಒಳಗೆ ಈ ಸದ್ಯಕ್ಕೆ ಬಂದಾಗ ಲೆಂತ್ AF is considered as R plus R plus R plus R. Therefore AF is equal to, and AF is equal to 4R. Let this be as equation number 3. Okay, now from equation number 2 and 3, ಇದನ್ನು AF equal to ಅಂತೈತಿ, ಇದು AF equal to ಅಂತೈತಿ, ಹಂಗಂದ್ರೆ root 3a is equal to 4R. root 3 into a is equal to 4R. Therefore A is equal to 4 divided by root 3 into R. A is equal to 4 divided by root 3 into R. Let this be as equation number 4. ನಮಗೆ A ಸಿಕ್ತು ನೋಡ್ರಿ, A ಸಿಕ್ತು, A in terms of R ಗೊತ್ತಾಗಿತ್ತು ನಮಗೆ. ಇದರಿಂದ ನಾವು ಏನು ಮಾಡ್ತೇವೆ ಅಂದ್ರೆ ವಾಲ್ಯೂಮ್ ಆಫ್ ದಿಸ್ ಕ್ಯೂಬ್. Therefore volume of the cube. Volume of the cube ಅನ್ನೋದ ಏನಂತ ಬಿಡ್ತೀವಿ, ವಾಲ್ಯೂಮ್ ಆಫ್ ದಿ ಯೂನಿಟ್ ಸೆಲ್. Therefore volume of the unit cell is equal to a cube. ಎಲ್ಲಿ a cube ಐತಲ್ಲ ಅಲ್ಲಿ a ಇದ್ದಲ್ಲಿ ನಾವು ಈ ವ್ಯಾಲ್ಯೂ ತಗೋಬಹುದು, a ವ್ಯಾಲ್ಯೂ, and that is equal to 4 divided by root 3, 4 divided by root 3 into R whole cube, a cube. a value na 4 divided by root 3 into R 3. Therefore volume of the unit cell a cube divided by this much. Equation number 5. Either now volume of the unit cell na total volume of unit cell at ಏನು ಬರ್ತದೆ ಆ ಜಾಗದಾಗ ಈ ವ್ಯಾಲ್ಯೂ ತುಂಬಿಡ್ತೀವಿ. We know that next we know that ಇದು BCC arrangement ಐತಿ. Number of particles in BCC is equal to BCC arrangement ತಗೊಂಬಂದೆ ಅಂದ್ರೆ ಅದ್ರಾಗ ನಂಬರ್ ಆಫ್ ಪಾರ್ಟಿಕಲ್ಸ್ ಎಷ್ಟು ಅದಾವ ಅನ್ನೋದು ಇದಕ್ಕಿಂತ ಮೊದಲ ಪಾರ್ಟ್ಗಳು ಸೆಕ್ಷನ್ ನೋಡಿ ನಾವು ಏನಂದ್ರೆ in BCC arrangement the number of particles present in this case are considered to be as 2. Therefore ಹಂಗಂದ್ರೆ ಎರಡು ಪಾರ್ಟಿಕಲ್ ಅದಾವ ಅಂತ ಗೊತ್ತಾಗ್ತದೆ. ಮೊದಲು ನಾವು ಏನು ಮಾಡ್ತೀವಿ, the volume occupied by the 2 particles in unit cell. Therefore the volume occupied
volume occupied by two particles in unit cell BCC unit cell ಅಂತನೂ ಅನುಬಹುದು ನಾವು is equal to the volume occupied by the two particles in BCC unit cell is equal to our particles radius ಎಷ್ಟು ಅಂತ ಗೊತ್ತಿದೆ ನಮಗೆ radius of the particle is r second letter r ಮತ್ತು ರೇಡಿಯಸ್ r ಇತ್ತಂದ್ರೆ r ಅನ್ನೋ ರೇಡಿಯಸ್ ಇದ್ದಂತ ಯಾವುದೇ ಸ್ಪೆರಿಕಲ್ ಶೇಪ್ ತಗೊಂಡ್ರು ಅದರ ವಾಲ್ಯೂಮ್ ಎಷ್ಟು ಇತ್ತಂದ್ರೆ ಫಾರ್ಮುಲಾ ಪ್ರಕಾರ 4/3 pi r cube ಅಂತಾವ್ ಎರಡು ಪಾರ್ಟಿಕಲ್ ಅದಾವ ಅದಕ್ಕೆ ಇದು ಏನು ಬರ್ತದೆ ಅಂದ್ರೆ 2 × 4/3 pi r cube that this is equation number 6. I am going to write the formula once again here is equal to 2 × 4/3 pi r cube 2 × 4/3 pi r cube let this be as equation number 6. ನಮಗೆ ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ ಗೊತ್ತಾಗೈತಿ ಅದನ್ನು ತಗೊಂಡು ಬಂದ್ರೆ ಟೋಟಲ್ ವಾಲ್ಯೂಮ್ ಆಫ್ ಯೂನಿಟ್ ಸೆಲ್ ಅಂತ ತಗೊಂತೀವಿ ಮುಂದೆ ದ ವಾಲ್ಯೂಮ್ ಆಕ್ಯುಪೈಡ್ ಬೈ ದ ಟೂ ಪಾರ್ಟಿಕಲ್ಸ್ ಇನ್ BCC ಯೂನಿಟ್ ಸೆಲ್ ಗೊತ್ತಾಗೈತಿ ಇದನ್ನ ತಂದು ಇದ್ರೊಳಗೆ ಫಿಲಪ್ ಮಾಡ್ತೀವಿ ಈ ಸಲ ಇಲ್ಲಿ ವಾಲ್ಯೂಮ್ ಆಕ್ಯುಪೈಡ್ ಬೈ ದ ಪಾರ್ಟಿಕಲ್ಸ್ ಆಗಲೇ 4 ಬರ್ತೈತಿ ಈಗ ಏನು ಬರೆದ್ಬಿಡ್ತೀವಿ ಇಲ್ಲಿ 2 ಪಾರ್ಟಿಕಲ್ಸ್ ಅಂತ ಬರ್ತೈತಿ ರೈಟ್ ಬಿಕಾಸ್ ಇಟ್ ಈಸ್ BCC ಅರೇಂಜ್ಮೆಂಟ್ ದಿಸ್ ಈಸ್ ಈಕ್ವಲ್ ಟು 2 particles ಇದ್ದಾಗ ಅದರ ವಾಲ್ಯೂಮ್ ಆಕ್ಯುಪೈಡ್ ಎಷ್ಟು ಅಂತೈತ್ರಿ 2 × 4/3 2 × 4/3 pi r cube 2 × 4/3 pi r cube divided by 4 divided by √3 into r whole cube into 100 that is 4 divided by √3 into r whole cube multiplied by 100 ಇದೇ ರೀತಿ ಇವೆಲ್ಲ ಇರ್ತವೆ this is equal to next on further simplification 2 4/3 value of pi is 22/7 write 2 as it is 4 divided by 3 into 22 divided by 7 into r cube ನ್ಯೂಮರೇಟರ್ ಒಳಗೆ ಏನೇನದಾವ ಎಲ್ಲ ಟರ್ಮ್ಸ್ ಇಲ್ಲಿ ಹಚ್ಚಿದ್ವಿ ಡಿನಾಮಿನೇಟರ್ ಒಳಗೆ ಬಂದಂತ 4 cube means 4 × 4 16 16 into 4 that is 64 write 64 here as it is next √3 cube this is in the denominator part of the denominator that's why it goes to numerator and that value will be √3 cube ಇದರ ಕ್ಯೂಬ್ ಮಾಡಿದ್ರೆ ಏನಾಗುತ್ತೆ 3 × √3 3 × √3 ಮತ್ತೆ ಮುಂದೆ ಬಂದ್ರೆ r cube into r cube into 100 ಇಲ್ಲಿ ಮತ್ತೆ r cube ಕ್ಯಾನ್ಸಲ್ ಆಗಿಬಿಟ್ಟು ನ್ಯೂಮರೇಟರ್ ಒಳಗೆ 2 4 22 3 √3 into 100 ಎಲ್ಲ ಮಲ್ಟಿಪ್ಲೈ ಮಾಡ್ರಿ ಮುಂದೆ ಇವನ್ನೆಲ್ಲ ತೊಗೊಂಡ್ಬಂದು ಡಿವೈಡ್ ಮಾಡಿಬಿಡ್ರಿ ಅವಾಗ ಇದ್ರ ಆನ್ಸರ್ ಎಷ್ಟು ಬರುತ್ತೆ ಕ್ಯಾಲ್ಕುಲೇಟರ್ ತಗೊಳ್ಳಿ ಇಲ್ಲಿಗೆ ಸ್ಟಾಪ್ ಮಾಡಿ ಪಾಸ್ ಮಾಡಲಿ ಕ್ಯಾಲ್ಕುಲೇಟರ್ ಒಂದ್ಸಲ ಕ್ಯಾಲ್ಕುಲೇಷನ್ ಮಾಡಿ ನೀವು ಬಟ್ ದ ನಿಯರೆಸ್ಟ್ ಆನ್ಸರ್ ಫಾರ್ ದ್ಯಾಟ್ ವಿಲ್ ಬಿ 68.04%. That's why we get it as 68.04% and that is packing efficiency in case of BCC body centered cubic lattice arrangement which consists of two particles. Body centered BCC ಒಳಗೆ ಎರಡು particles ಅಂತ ಅದೇ ಇದೆ ಸಂಬಂಧಪಟ್ಟಿದೆ. ಓಕೆ ಇದು BCC packing efficiency ಇಲ್ಲಿಗೆ ಸ್ಟಾಪ್ ಆಗುತ್ತೆ. ನೀವೇನಂತಿಲ್ಲ ಇಲ್ಲಿಗೆ ಸ್ಟಾಪ್ ಮಾಡಿ FCCನೂ ಆಯ್ತು BCCನೂ ಆಯ್ತು ಎರಡನ್ನೂ ಎರಡೆರಡು ಸಲ ಬರಿಬೇಕು. ಮೊದಲೊಂದು ಬರ್ತೆಗಿರಿ ಹಂಗೆ ನೋಡಿ ಬರ್ತಿದ್ರಿ ಆಮ್ಯಾಗ ಎಲ್ಲ ನೋಡಿ 2 times ಅಲ್ಲ 3 times ಏನಿಲ್ಲ ಎರಡು ಪ್ಯಾಕಿಂಗ್ ಎಫಿಷಿಯನ್ಸಿಯನ್ನ 3 times ಬರ್ತಗದು ಸಿಂಪಲ್ ಕ್ಯೂಬಿಕ್ ನೆಕ್ಸ್ಟ್ ಏನೈತಲ್ಲ ಇದನ್ನ ಡೈರೆಕ್ಟ್ ಆಗಿ ನೀವು ಮಾಡ್ತಕ್ಕದಲ್ಲ ಇದನ್ನು ನೋಡ್ಬೇಡ್ರಿ ವಿಡಿಯೋನು ನೋಡಕ್ ಹೋಗ್ಬೇಡ್ರಿ ಇಲ್ಲಿಗೆ ಸ್ಟಾಪ್ ಮಾಡಿ ಸಿಂಪಲ್ ಕ್ಯೂಬ್ ನೀವು ನಿಮ್ಮ ಇಮ್ಯಾಜಿನೇಷನ್ ಮಾಡಿ ಒಂದ್ಸಲ ಮಾಡಿದ್ರಿ ಡೆರಿವೇಶನ್ ಹಿಂಗೆಲ್ಲ ಕಂಡು ಹಿಡಿದು
ಆಗಲಿಲ್ಲ, ಸ್ವಲ್ಪ ನೋಡ್ರಿ, ಅಷ್ಟಕ್ಕೆ ಸ್ಟಾಪ್ ಮಾಡ್ರಿ, ಮತ್ತೆ ಹೊಳ್ಳಿ ಈ ಫಾರ್ಮುಲಾ ಪ್ರಕಾರ ಕಂಡು ಹಿಡಕ್ಕೆ ಪ್ರಯತ್ನ ಮಾಡ್ರಿ. ಅವಾಗ ಗೊತ್ತಲ್ಲ, ಮತ್ತೆ ಸ್ವಲ್ಪ ನೋಡ್ರಿ, ಎಷ್ಟು ಬೇಕಿದ್ರೆ ಅಷ್ಟಷ್ಟು ಸ್ವಲ್ಪ ಕ್ಲೂ ಟೈಪ್ ನೋಡ್ಕೊಂಡು ಎಷ್ಟು ಸಾಧ್ಯತೆ ಅಷ್ಟು ನೀವು ಸ್ವಂತ ಬಿಡಿಸ್ರಿ. ಸಿಂಪಲ್ ಕ್ಯೂಬಿಕ್ ಅಂದ್ರೆ ಮೂರನೇ ತನಕ ಪರ್ಫೆಕ್ಟ್ ಆಗಿ ಹೋಗಿಬಿಡ್ತಾರೆ ಸಂಬಂಧ. ಇನ್ ಕೇಸ್ ಆಗಲಿಲ್ಲ ಅಂತಂದ್ರೆ ನಾವು ಈ ಕ್ಲಾಸಸ್ ಇಲ್ಲಿ ಹೇಳ್ತೈತೆ, ಅದನ್ನ ಮುಂದೆ ವಿಡಿಯೋ ನೋಡಿ ಮತ್ತೆ ನೋಡ್ಕೊಂಡು ಮಾಡ್ಕೊಳ್ತಾರೆ. ಓಕೆ, ಇದು ಸದ್ಯಕ್ಕೆ ಇಲ್ಲಿ ಮುಗಿತೈತಿ. ನೆಕ್ಸ್ಟ್ ಇರುತ್ತೆ ಪ್ಯಾಕಿಂಗ್ ಎಫಿಷಿಯನ್ಸಿ ಫಾರ್ ಸಿಂಪಲ್ ಕ್ಯೂಬ್ ಸ್ಟಾರ್ಟ್ ಮಾಡ್ತೀವಿ. ಓಕೆ, next part, that is 1.7.3 packing efficiency in simple cube. ಇದನ್ನು ಸ್ಟಡಿ ಮಾಡೋಕ್ಕಿಂತ ಮೊದಲ ಎರಡು FCC PCC ನೀವೆಲ್ಲ ನೋಟ್ಸ್ ಬರ್ಕೊಂಡು ಸ್ವಂತ ಯಾರ್ಯಾರು ಮೂರು ಸಲ ಬರ್ತಿಗಿರಿ ನೋಡ್ಲಾರ್ದನ ಅದು ಪರ್ಫೆಕ್ಟ್ ಆದ್ಮೇಲೆ ಈಗ ನಿಮಗೆ ನೀವೇ ಸ್ವತಃ ಡೆರಿವೇಷನ್ ಮಾಡೋದು ಈ ಸಲ ಇದೆ. ಈ ಡೆರಿವೇಷನ್ ಮಾಡೋಕ್ಕಿಂತ ಮೊದಲೇನು ಎರಡು ಪರ್ಫೆಕ್ಟ್ ಆಗಿ ಈ ಪ್ಯಾಕಿಂಗ್ ಎಫಿಷಿಯನ್ಸಿಗೆ ಬರ್ರಿ. ಈಗ ಹೆಂಗಪ್ಪ ಅಂದ್ರೆ ಇನ್ನತನ ಇದು ಎಲ್ಲೂ ಯಾರು ಮಾಡಿಲ್ಲ ಪ್ಯಾಕಿಂಗ್ ಎಫಿಷಿಯನ್ಸಿ, ಅವ್ರು ಎರಡು ಮಾಡ್ಯಾರು. ಇದನ್ನ ನಾವ ವಿಚಾರ ಮಾಡಿ ಕಂಡು ಹಿಡಿಬೇಕಾಗಿತ್ತು ಅನ್ನೋದನ್ನ ಥಿಂಕ್ ಮಾಡೋದು ನೀವು. ರೈಟ್, ಏನಂತ ಹೇಳಿದ್ವಿ? ಪ್ಯಾಕಿಂಗ್ ಎಫಿಷಿಯನ್ಸಿ ಸಿಂಪಲ್ ಕ್ಯೂಬ್ ಅಂದು ಮೊದಲೇ ಹೆಂಗೆ ಬರ್ತಿದ್ರೆ ಹಂಗ ಇವಕ್ಕಂತೂ ABCD ಅಂತ ಕೊಡ್ರಿ. EFGH. Distance between these two is A. ಎರಡಕ್ಕೂ ನಡುವೆ ಇರ್ತಕ್ಕಂಥ ಡಿಸ್ಟೆನ್ಸ್ ಹೇಳ್ತಿದ್ರೆ A. ಲೆಂತ್ H length is A. ಡಯಾಗ್ರಾಮ್ ತೆಗಿಯೋದು ಮುಂದಾಗೆ ಎರಡು ಸಿಂಪಲ್ ಕ್ಯೂಬ್ ಅಂತಂದ್ರೆ ಏನಂತ ಹೇಳ್ತೀರಿ? ಓನ್ಲಿ ಕಾರ್ನರ್ ಪಾರ್ಟಿಕಲ್ಸ್ ಆರ್ ಪ್ರೆಸೆಂಟ್ ಇನ್ ದಿಸ್ ಕೇಸ್. ಇದರ ಸೇಮ್ ಟೈಪ್ ಇರುವಂತ ಡಯಾಗ್ರಾಮ್. ಕಾರ್ನರ್ ಪಾರ್ಟಿಕಲ್, ಅಷ್ಟು ಕಾರ್ನರ್ ಪಾರ್ಟಿಕಲ್ಸ್ ಅದಾವಿಲ್ಲ. ಈ ಕಾರ್ನರ್ ಪಾರ್ಟಿಕಲ್ಗಳಿಗೆ ಹೆಂಗೈತೆ ಅಂದ್ರೆ ಸಿಸ್ಟಮ್ ಮೇಲೆ ಎಡ್ಜ್ ಲೆಂತ್ A. ಇದ್ರಾಗ ಏನ್ ಪಾರ್ಟಿಕಲ್ಸ್ ಬಂದವಲ್ಲ ಅವಕ್ಕೂ ರೇಡಿಯಸ್ R. ಇದು ಒಂದು ಪಾರ್ಟಿಕಲ್, ಇದು 1/8 ಪಾರ್ಟಿಕಲ್, ಇದು 1/8, ಇದು 1/8, ಹಿಂಗೆ 1/8 ಪಾರ್ಟಿಕಲ್. ಮತ್ತೆ ಈ ಕಡೆ ಸೈಡ್ 1/8 ಪಾರ್ಟಿಕಲ್ಸ್ ಅದಾವ. ಪ್ರತಿಯೊಂದು ಪಾರ್ಟಿಕಲ್ ರೇಡಿಯಸ್ ಏನೈತಲ್ಲ R ಹಿಂಗಿರ್ತದೆ. ಈ ರೀತಿ ಇದ್ದ ಸಿಸ್ಟಮ್ ಇದೆ. ಈಗ ನಾವು A ತಗೊಂಡ್ವಿ, ಇಲ್ಲಿ ರೇಡಿಯಸ್ ಏನೈತಲ್ಲ R ಅಂತ ತಗೊಂಡ್ವಿ ನಾವು. H ಪಾರ್ಟಿಕಲ್ ಇದನ್ನೇನು ಮಾಡ್ಬೇಕಂದ್ರೆ ನೀವು ಆಲ್ಮೋಸ್ಟ್ ಇಲ್ಲಿನೂ ಹಾಫ್ ತೊಗೊಂಡ್ಬಿಡೋದ್ರಿ, ಇದೊಂದು ಅರ್ಧ ತೊಗೊಂಡ್ಬಿಡ್ಬೇಕು. ಯಾಕಂದ್ರೆ ಇದೊಂದು ಲೆಂತ್ ಅರ್ಧನೇ ಇದ್ದಂಗೆ ಅದು. ಹಂಗೆ ಕನ್ಸಿಡರ್ ಮಾಡಿ ಒಟ್ಟು ಇಲ್ಲೊಂದು ದೊಡ್ಡದೊಂದು ಸರ್ಕಲ್ ಜೊತೆ ಹಾಕಿ ಪಾರ್ಟಿಕಲ್ ತೋರಿಸಿ ಮುಂದೆ ಈ ಕಡೆ ಸೈಡ್ ಸಹಿತ ಇದ್ರದ್ದು ಹಾಫ್ ಅಂತ ಹೇಳಿದ್ರೆ ರೇಡಿಯಸ್ ಇದೆ ಹಿಡಿದು ಈ ಕಡೆನೂ ಒಂದು ದೊಡ್ಡ ಪಾರ್ಟಿಕಲ್ ಏನಂತ ಈ ಟೈಪ್ ರೌಂಡ್ ತೋರಿಸ್ಬಿಡ್ರಿ. ಸ್ಪೆರಿಕಲ್ ಶೇಪ್ ಇರ್ತಾವೆ ಇವು. ಆರ್ ರೇಡಿಯಸ್ ಇಲ್ಲಿ ಅಂತಲ್ಲ ಇದೊಂದು ಈಗೇನು ನಾವು ಡಯಾಗ್ರಾಮ್ ತೆಗೆದಿಲ್ಲ, ಇದ ಫ್ರಂಟ್ ಫೇಸ್ ಅಂತ ತಿಳ್ಕೊರಿ. ಇದು ಇಂಥ ದೊಡ್ಡದಿದೆ ಸ್ಪೆರಿಕಲ್ ಶೇಪ್ ಇದೆ, ಅದರದ್ದು 1/8 ಅಷ್ಟೇ ಈ ಯೂನಿಟ್ ಸೆಲ್ಗೆ ಸಂಬಂಧಪಡ್ತದೆ. ಈ ಕಡೆ ಬಾಗಿಲು ಒಂದೈತಲ್ಲ ಇದು ಈ ಸ್ಪೆರಿಕಲ್ ಶೇಪ್ ಇದೆ, ಇದು ಸ್ಪೆರಿಕಲ್ ಶೇಪ್ ಇದೆ. ಈ ಸ್ಪೆರಿಕಲ್ ಶೇಪ್ 1/8 ಅದು ಇಲ್ಲಿ ಬಂದ್ಬಿಡ್ತೈತಿ. 1/8 ಬಿಲಾಂಗಿಂಗ್ ಟು ದಿಸ್ ಯೂನಿಟ್ ಸೆಲ್. ಓಕೆ, ಇದ್ರ ಪ್ಯಾಕಿಂಗ್ ಎಫಿಷಿಯನ್ಸಿ ಕಂಡುಹಿಡಿಬೇಕು. ಇಷ್ಟಕ್ಕೆ ಸ್ಟಾಪ್ ಮಾಡಿ ನೀವೇನ್ ಮಾಡ್ಬೇಕಂದ್ರೆ ಎ ಕ್ಯೂಬ್ ಇದ್ರ ಲೆಂತ್ ಎಷ್ಟದ ಎ ಕ್ಯೂಬ್ ಅದರ ವಾಲ್ಯೂಮ್ ಇನ್ ಟರ್ಮ್ಸ್ ಆಫ್ ಆರ್ ಕಂಡುಹಿಡಿರಿ. ಮುಂದೆ ನಂಬರ್ ಆಫ್ ಪಾರ್ಟಿಕಲ್ಸ್ ಪರ್ ಯೂನಿಟ್ ಸೆಲ್ ಎಷ್ಟದ ನೋಡ್ರಿ, ಅಷ್ಟಕ್ಕೆ ಸ್ಟಾಪ್ ಮಾಡ್ರಿ. ಅದ್ರ ವಾಲ್ಯೂಮ್ ಎಷ್ಟಕ್ಕೆ ಕಂಡುಹಿಡಿರಿ. ಫಾರ್ಮುಲಾದೊಳಗೆ ಅವ್ನು ಎರಡು ತುಂಬಿ ಸಿಂಪ್ಲಿಫೈ ಮಾಡಿ ಆನ್ಸರ್ ಎಷ್ಟು ಬರುತ್ತೆ ಅಲ್ಲಿ ತನಕ ಅಬ್ಸರ್ವ್ ಮಾಡ್ರಿ. ಮುಂದೆ ಏನೈತಲ್ಲ ಮತ್ತೆ ವಿಡಿಯೋ ಆನ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡ್ಬೋದು. ಎಸ್, ನಾವು ಇಲ್ಲೇ ಫಸ್ಟ್ ಡಯಾಗ್ರಾಮ್ ತೆಗಿತೀವಿ. ಡಯಾಗ್ರಾಮ್ ತೆಗೆದ ಕೂಡ ಏನ್ ಬರೀಬೇಕು? ಕನ್ಸಿಡರ್ ಎ ಸಿಂಪಲ್ ಕ್ಯೂಬಿಕ್ ಯೂನಿಟ್ ಸೆಲ್ ಆಫ್ ಲೆಂತ್ ಎ. In simple cubic unit cell, only 8 particles are present at the corners. ಅದು ಬರಿಬೇಕು. ಒಂದೇ ಸ್ಟೇಟ್ಮೆಂಟ್, ಕನ್ಸಿಡರ್ ಎ ಸಿಂಪಲ್ ಕ್ಯೂಬ್ ಆಫ್ ಯೂನಿಟ್ ಸೆಲ್ ಲೆಂತ್ ಎ ಅಂತ ಬರೆದ್ರಿ. ನೆಕ್ಸ್ಟ್, in simple cubic unit cell or in simple cube, only 8 particles are present at the corners. ಅಷ್ಟು ಬರೆದ ಮೇಲೆ the length ED is
equal to A. ಇಲ್ಲೇ ED ಅನ್ನುವಂಥ ಲೆಂತ್ ಈಸ್ ಈಕ್ವಲ್ ಟು ಏನಂತ ಬರ್ತೀವಿ ನಾವೇ ಎ ಅಂತ ಬರ್ಬಿಡ್ತೇವೆ. ಆ್ಯಂಡ್ ED ಈಸ್ ಆಲ್ಸೋ ಈಕ್ವಲ್ ಟು ಇದೇ ED ಲೆಂತ್ನ ಎ ಅಂತೈತೆ ಏನ ಬರ್ದೇವೆ ದಟ್ ED ಲೆಂತ್ ಈಸ್ ಈಕ್ವಲ್ ಟು ಏನಂತೈತ್ರಿ ED ಲೆಂತ್ ಈಸ್ ಈಕ್ವಲ್ ಟು R ಪ್ಲಸ್ R ವಿಚ್ ಇಸ್ ಈಕ್ವಲ್ ಟು 2R. ಇದೇ ಇಕ್ವೇಷನ್ ನಂಬರ್ 1 ಅಂದ್ರೆ ಇದು 2 ಅಂದ್ರೆ and this is going to give the relation between A and 2R. Therefore A equal to ಏನು ಬರ್ಬಿಡ್ತೇವೆ ಮೇಲೆ 2R ಅಂತ ಬರ್ಬಿಡ್ತೇವೆ. ಇಕ್ವೇಷನ್ ನಂಬರ್ 3 A ಮತ್ತು R ನಡುವೆ ಇರ್ತಕ್ಕಂಥ ರಿಲೇಷನ್ ಸಿಕ್ಬಿಡ್ತು ನಾವು. ಒಮ್ಮೆ ನಮ್ಗೆ A equal to 2R ಅಂತ ಹೇಳಿ ರಿಲೇಷನ್ ಸಿಕ್ತಪ್ಪ ಅಂತಂದ್ರೆ A cube is equal to therefore volume of the unit cell equal to A cube is equal to A cube equal to ಏನಂತ ಬರೆಯಬೇಕಾಯ್ತು 2R whole square. Sorry, whole square ಅಲ್ಲ cube. Let this be as equation number 4. Volume of unit cell ಸಿಕ್ಬಿಡ್ತು. In number of particles we know that no. ಇದು ನಮ್ಗೆ ಬರ್ತೈತೆ ಅಕಸ್ಮಾತ್ ಗೊತ್ತಿದ್ದಿಲ್ಲ ಅಂದ್ರೂ we know that ಅಂತ ಹೇಳಿ ಅಂದು ನೆಕ್ಸ್ಟ್ ಏನೈತಲ್ಲ ನಂಬರ್ ಆಫ್ ಪಾರ್ಟಿಕಲ್ಸ್ ಇನ್ ಸಿಂಪಲ್ ಕ್ಯೂಬ್. ನಂಬರ್ ಆಫ್ ಪಾರ್ಟಿಕಲ್ಸ್ ಇನ್ ಸಿಂಪಲ್ ಕ್ಯೂಬ್. ಸಿಂಪಲ್ ಕ್ಯೂಬ್ ತಗೊಂಬಂದಿರ ಪಾರ್ಟಿಕಲ್ಸ್ ಎಷ್ಟು ಅದಾವ ಇಲ್ಲಿ 1/8 into 8 ಅಂತ ಕ್ಯಾಲ್ಕುಲೇಷನ್ ಮಾಡಿವಲ್ಲ ಅದ 1 ಅಂತ ಬರ್ದ್ಬಿಡು. Therefore volume occupied by one particle in the simple cubic unit cell SC ಅಂತಲೂ ಕರೀತಾರೆ ಅದಕ್ಕೆ. one particle volume occupied by one particle or single particle in the simple cubic unit cell is equal to ಒಂದು ಐತಿ ಪಾರ್ಟಿಕಲ್ 1 into 4/3 pi r cube. ಇದನ್ನು ನಾವು ಏನು ಮಾಡ್ತೀವಿ ಅಂತಂದ್ರೆ 1 into 4/3 pi r cube. Equation number 5. Volume occupied by the one particle in simple cubic unit cell ಗೊತ್ತಾಗೈತೆ ನಮಗೆ 1 into 4/3 pi r cube. ಮುಂದೆ ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ ಅದನ್ನು ಗೊತ್ತಾಗೈತಿ. ಅವ್ನು ತೊಗೊಂಡು ಬಂದು ಇದ್ರೊಳಗೆ ವ್ಯಾಲ್ಯೂಸ್ ಫಿಲಪ್ ಮಾಡಿ therefore ಅಂತಂದ್ರೆ ಪ್ಯಾಕಿಂಗ್ ಎಫಿಷಿಯನ್ಸಿ is equal to volume occupied by one particles ಅಲ್ಲ ಈ ಸಲ particle in the unit cell divided by total volume of the unit cell is equal to volume occupied by one particle in the unit cell. Volume occupied by the one particle in the cell. ಯಾಕಾದ್ರೆ 4/3 pi r cube. Total volume of the unit cell is equal to 2r whole cube into 100. ಇಲ್ಲಿ ತನಕ ಮಾಡಿ ಮುಂದೆ ಕರೆಕ್ಟ್ ಮಾಡಿದ್ರೆ ಬರೋಬ್ಬರ ಆಯ್ತು. ಸಪೋಸ್ ನೀವು ಮಾಡಿದ್ದಿಲ್ಲ ಇನ್ನೂ ಏನಾದ್ರು ತಪ್ಪಿದ್ರೆ ಅಂತ ತಿಳ್ಕೊಳ್ಳಿ, ಇಲ್ಲಿಗೆ ಸ್ಟಾಪ್ ಮಾಡಿ. ಈಗ ಅದನ್ನು ಮುಂದಾದ್ರೂ ಮತ್ತೆ ಸ್ವಲ್ಪ ನೀವು ಸ್ವಂತ ಬಿಡಿಸ್ರಿ, ಆಮೇಲೆ ಮುಂದೆ ಗೊತ್ತಾಗುತ್ತೆ ಎಷ್ಟು ಬರುತ್ತೆ ಅನ್ಸಲ್ಲ. ದಿಸ್ ಈಸ್ ಈಕ್ವಲ್ ಟು ಓಕೆ ಇದು 4 ಐತಿ ಡಿವೈಡೆಡ್ ಬೈ 3 ಕೆಳಗೆ ಕಳಿಸ್ರಿ ಇಂಟು 22 ಡಿವೈಡೆಡ್ ಬೈ 7 ಐತಿ ಅದನ್ನು ಕೆಳಗೆ ಕಳಿಸ್ರಿ. 4/3 3 ತಳಗೆ ಬಂತು. ಪೈ ವ್ಯಾಲ್ಯೂ 22/7 ಇಂಟು ಆರ್ ಕ್ಯೂಬ್ ಅಂತ ಐತಿ ನೋಡ್ರಿ. ಆರ್ ಕ್ಯೂಬ್ ಅಂತಂದ್ರೆ ಆರ್ ಕ್ಯೂಬ್ ಹ್ಯಾಸ್ ಇಟ್ ಈಸ್ ಬರೀರಿ. ಇಲ್ಲಿ 2 ಕ್ಯೂಬ್ ಅಂತ ಐತಿ 2⁻³ is 8 by r cube into 100 ಆಗುತ್ತೆ. ದಿಸ್ ಈಸ್ ಈಕ್ವಲ್ ಟು ಇದನ್ನು ಸಿಂಪ್ಲಿಫೈ ಮಾಡಕ್ಕೆ ಹೋದ್ರೆ ಇಲ್ಲಿ ಮತ್ತೆ ಆರ್ ಕ್ಯೂಬ್ ಕ್ಯಾನ್ಸಲ್ ಆಗಿಬಿಟ್ಟು 4 into 22 divided by 3 into 7 into 8 into 100 equal to ಇದು ಆನ್ಸರ್ ಎಷ್ಟು ಬರುತ್ತೆ? ಕ್ಯಾಲ್ಕುಲೇಟರ್ ತಗೊಂಡು ಕ್ಯಾಲ್ಕುಲೇಷನ್ ಮಾಡಿ ನೋಡ್ರಿ ಎಷ್ಟು ಬರುತ್ತಪ್ಪ ಅಂತಂದ್ರೆ ಆನ್ಸರ್
52.38%. 52.38%. Like that, we are going to observe the packing efficiency in case of simple cubes. ಇದನ್ನ ಸ್ವಲ್ಪ ಅಥವಾ ಹೇಳೋಕ್ಕಿಂತ ಮೊದಲ ಯಾರು ಕ್ಯಾಲ್ಕುಲೇಷನ್ ಮಾಡಿದ್ರು ತಿಳ್ಕೊಳ್ಳಿ, ಭಾಳ ಬೆಸ್ಟ್ ಆಗಿಬಿಡ್ತು. ಇನ್ ಕೇಸ್ ಆಗಿದ್ದಿಲ್ಲ ಅಂದ್ರೆ ಇನ್ನು ಮೇಲೆ ಆದ್ರೂ ನೆನ್ಪಿಡ್ರಿ, ಒಟ್ಟ ಇವು 3 ಡೆರಿವೇಶನ್ಗಳು 3 ಸಲ ನೋಡ್ಲಾರ್ದ 3 ಟೈಮ್ಸ್ ನೋಡ್ಲಾರ್ದ ಬರ್ಕೊಂಡ್ಬರ್ಬೇಕು ನೆಕ್ಸ್ಟ್ ಕ್ಲಾಸ್ ಬರೋದಾಗ. ಆಮೇಲೆ ಅವ್ರು ನಿಮ್ಗೇನು ವೆಕೇಶನ್ ಅಥವಾ ಈ ಗ್ಯಾಪ್ ಲಾಕ್ಡೌನ್ ಆಗೋಕ್ಕಿಂತ ಮೊದಲು ಏನು ಒಂದಿಷ್ಟು ಕ್ವಶನ್ಸ್ ಕೊಟ್ಟಿವಿ, ಅವನು ಈಗ ಆಲ್ರೆಡಿ 1 ಸಲ ಅಂತೂ ನೀವು ನೋಡಿ ಬರ್ದಿರಿ. ಈಗ ಇನ್ನೂ ಈಗ 2 ಸಲ ಏನೈತಲ್ಲ ನೋಡ್ಲಾರ್ದ 2 ಸಲ ಬರೀರಿ. ಅದಕ್ಕಿಂತ ಮೊದಲು ಏನು ಪ್ರಾಕ್ಟೀಸ್ ಮಾಡಿರ್ತೀರಿ PCMB ಒಳಗೆ ಏನು ಕ್ವಶನ್ಸ್ ಕೊಟ್ಟಿಲ್ಲ ಅವನ್ನೆಲ್ಲ ಸೇರಿಸಿ ಹೇಳಕತ್ತಿದ್ದ ನಾ ಈಗ ನಿಮಗೆ. ಅವೆಲ್ಲ ಕ್ವಶನ್ಸ್ಗಳನ್ನು ಪಾಯಿಂಟ್ ಆಫ್ ಎಕ್ಸಾಮಿನೇಷನ್ ಇಂಪಾರ್ಟೆಂಟ್ ಇರುವಂಥವು ಅದಾವು. ಅವಕ್ಕೂ ನಾವು ಸಾಧ್ಯ ಎಕ್ಸ್ಪ್ಲನೇಷನ್ ಮುಂದಿನ ಕ್ಲಾಸಸ್ ನಾವು ಕೊಡ್ತೇವೆ. ಅವು ಯಾವ ಗೊತ್ತಾಗಿದ್ರೆ ಸಂಬಂಧಪಟ್ಟ ಟೀಚರ್ಸಿಗೆ ಕಾಲ್ ಮಾಡಿದ್ರೆ ಅವ್ರ ಆನ್ಸರ್ಸ್ ಕೇಳ್ಕೊರಿ. ಅವನು ನೀವು ಆನ್ಸರ್ಸ್ ರೆಡಿ ಮಾಡ್ಕೊಂಡು ಬರಬೇಕು. ಅದನ್ನು 2 ಸಲ ನೋಡೋದು ಬರೀಬೇಕು. ಇದು ಪ್ಯಾಕಿಂಗ್ ಎಫಿಷಿಯನ್ಸಿ ಎಲ್ಲ ಸಪ್ರೇಟ್ ಆಗಿ 3 ಟೈಮ್ಸ್ ನೋಡ್ಲಾರ್ದನ್ನ ಬರೋದು. ಅದಕ್ಕಿಂತ ಮೊದಲು ಏನು ಪ್ರಾಕ್ಟೀಸ್ ಮಾಡ್ತಾರೆ ಅದು ನಿಮಗೆ ಬಿಟ್ಕೊಟ್ಟಿದ್ದೆ. ಓಕೆ, ಈ ಸೆಷನ್ ಈ ಪಾರ್ಟ್ ಏನೆಲ್ಲ ಇಲ್ಲಿಗೆ ಸ್ಟಾಪ್ ಆಕೈತಿ. ಮುಂದಿನ ಭಾಗ ಏನೈತಲ್ರಿ ಮತ್ತೆ ಪಾರ್ಟ್ 4 ಅಂತೇಳಿ. ಈಗ ಇದು ಪಾರ್ಟ್ 3 ಮುಗಿತು ಇಲ್ಲಿಗೆ ಪ್ಯಾಕಿಂಗ್ ಎಫಿಷಿಯನ್ಸಿ. ಪಾರ್ಟ್ 4 ಮತ್ತೆ ರಿಮೈನಿಂಗ್ 3 ಪಾಯಿಂಟ್ಸ್ ಈ ಚಾಪ್ಟರ್ ಸಂಬಂಧಪಟ್ಟಿದ್ದು ಅವನು ಮತ್ತೆ ಕಂಟಿನ್ಯೂ ಮಾಡೋಣ. ಯುವರ್ ಕ್ಲಾಸ್ ಇಲ್ಲೇ ಸ್ಟಾಪ್ ಮಾಡಿಬಿಡಿದ್ರಿ ಆ್ಯಂಡ್ ಕಂಟಿನ್ಯೂ ಇನ್ ದಿ ನೆಕ್ಸ್ಟ್ ಕ್ಲಾಸ್. ಓಕೆ.